ಎಲ್ರಿಗೂ ನಮಸ್ಕಾರ. ಇವತ್ತಿನ ಅಷ್ಟಾವಕ್ರ ಗೀತೆಯ ಈ ಜ್ಞಾನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಹೆಡಿಂಗ್ ಬಂದು ಯಾವುದೇ ಸಂಘರ್ಷಗಳಿಲ್ಲದೆ ಆನಂದವನ್ನು ಅನುಭವಿಸೋದು, ವಿತೌಟ್ ಕಾನ್ಫ್ಲಿಕ್ಟ್ ರಿಜಾಯ್ಸ್ ಇನ್ ದ ಸೆಲ್ಫ್ ಅಂತ ಇವತ್ತಿನ. ಓಕೆ, ಸೊ ಇವತ್ತು ಇದು ಹೀಗೆ ಮುಂದುವರಿಯುತ್ತೆ. ಜನಕ ಮಹಾರಾಜರು ಅವರ ಉದ್ಗಾರಗಳು ಅದು ಹಾಗೆ ಮುಂದುವರಿಯುತ್ತೆ. ಸೊ ಅದನ್ನ ರೀಕ್ಯಾಪ್ ನಾಳೆ ನೋಡೋಣ. ಓಕೆ, ಒಂದೇ ಸರಿ ಇವತ್ತು ಮುಗಿಸಿ ಹಾಗೆ ನೋಡ್ಕೊಂಡು ಹೋಗೋಣ. ಓಕೆ, ಓಂ ನಮಃ ಶಿವಾಯ. ಸೊ ಮತ್ತೆ ಜನಕ ಮಹಾರಾಜರು ಹಾಗೆ ಮುಂದುವರಿಸ್ತಾರೆ. ಏನು ಹೇಳ್ತಾರೆ? ನಾನು ಪ್ರತಿ ಕ್ಷಣ ದೇವರನ್ನ ಅನುಭವಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಈ ಶರೀರವನ್ನ ಬಿಟ್ಟ ತಕ್ಷಣನೇ ಈ ಶರೀರವನ್ನ ಏನು ಮತ್ತೆ ಈ ಪ್ರಪಂಚವನ್ನ ಬಿಟ್ಟರೆ ದೇವರನ್ನ ಅನುಭವಿಸ್ತಾ ಇದ್ದೀನಿ. ಯಾವ ಕ್ಷಣದಲ್ಲಿ ಶರೀರವನ್ನ ಮತ್ತೆ ಈ ಪ್ರಪಂಚವನ್ನು ಬಿಡ್ತಾ ಇದ್ದೀನೋ ಅವಾಗ ಆ ಕ್ಷಣದಲ್ಲೇ ನಾನು ದೇವರನ್ನ ಅನುಭವಿಸ್ತಾ ಇದ್ದೀನಿ. ಏನಪ್ಪಾ ಇದು, ಒಬ್ಬೊಬ್ರು ಒಂದೊಂದು ರೀತಿ ಇದನ್ನ ಇಂಟರ್ಪ್ರೇಟ್ ಮಾಡ್ತಾರೆ. ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಶರೀರ ಬಿಟ್ಬಿಡೋದಂದ್ರೆ ಏನ್ ಸ್ವಾಮಿ, ಜಾಗ ಖಾಲಿ ಮಾಡ್ಬಿಡೋದ, ಹೊರಟ್ಬಿಡೋದ ಅಂತ? ಏನು ಶರೀರ ಬಿಡೋದು ಅಂದ್ರೆ ನಮಗೇನು ಮರಣ ನಮಗೆ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ, ತುಂಬಾ ಪಂಡಿತರು ಇದನ್ನು ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಏನು, ಯಾವಾಗ ನೀನು ಈ ಶರೀರವನ್ನ ಬಿಟ್ಬಿಡ್ತೀಯೋ ಮರಣವಾದ ನಂತರ ನೀನು ಪರಮಾತ್ಮನಲ್ಲಿ ಸೇರ್ಕೊಂಡ್ಬಿಡ್ತೀಯ ಹೋಗಿ. ಶರೀರವನ್ನು ಬಿಟ್ಟ ತಕ್ಷಣ ಯಾವಾಗ ಮರಣ ಬರುತ್ತೋ ಅವಾಗ ಆಮೇಲೆ ಇನ್ನು ಕೆಲವರು ಏನ್ ಹೇಳ್ತಾರೆ, ಸ್ವರ್ಗ ನರಕ ಅಂತ ಒಂದಿದೆ, ಅಲ್ಲಿ ಹೋಗಿ ನಾವು ಪುಣ್ಯ ಮಾಡಿದ್ರೆ ಸ್ವರ್ಗದಲ್ಲಿ ಇರ್ತೀವಿ, ಇಲ್ಲ ಪಾಪ ಮಾಡಿದ್ರೆ ನರಕಕ್ಕೆ ಕಳಿಸ್ತಾರೆ. ಈ ತರ ಅಲ್ಲೊಂದು ಕೋರ್ಟ್ ಇರುತ್ತೆ. ಆ ಕೋರ್ಟ್ ಅಲ್ಲಿ ಇದನ್ನೆಲ್ಲ ನಿಶ್ಚಯ ಮಾಡ್ತಾರೆ. ನಮಗೆ ಒಳ್ಳೆ ಕೆಲಸ ಮಾಡಿದ್ರೆ ಏನು ಒಳ್ಳೆಯ ಸುಖವನ್ನು ಅನುಭವಿಸ್ಬೋದು, ಅಥವಾ ಏನಾದ್ರೂ ಪಾಪಗಳು ಮಾಡಿದ್ರೆ ಅದರಲ್ಲಿ ನಮಗೆ ಶಿಕ್ಷೆ ಕೊಡ್ತಾರೆ. ಇದು ಪ್ರಪಂಚದಲ್ಲಿ ಒಂದು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನು ಜೀವನದ ಬಗ್ಗೆ ಅಂದ್ರೆ ಏನು, ಶರೀರ ಬಿಟ್ಟ ಮೇಲೆ, ಮರಣ ಹೊಂದಿದ ಮೇಲೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಈ ರೀತಿಯಾದ ಒಂದು ಆಲೋಚನೆ ಇದೆ ಪ್ರಪಂಚದಲ್ಲಿ. ಸೊ ಪರಿತ್ಯಜ್ಯ ಶರೀರಮಹೋ ವಿಶ್ವಂ. ಸೊ ಈ ಕ್ಷಣದಲ್ಲಿ ಜನಕ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ, ಈ ಕ್ಷಣದಲ್ಲಿ ನಾನು ಶರೀರವನ್ನ, ಈ ಪ್ರಪಂಚವನ್ನ ಬಿಟ್ಟ ತಕ್ಷಣ ನಾನು ಪರಮಾತ್ಮನನ್ನ ಅನುಭವಿಸ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೀವಿ, ಒಂದು ರಹಸ್ಯ ಹೇಳ್ತಾರೆ ನೋಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಶರೀರವನ್ನು ಬಿಡೋದಿಲ್ಲ, ಶರೀರ ನಮ್ಮನ್ನು ಬಿಡುತ್ತೆ. ನಾವು ಶರೀರವನ್ನು ಬಿಡ್ತೀವಾ? ಇದು ತುಂಬಾ ದೊಡ್ಡ ವ್ಯತ್ಯಾಸ. ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಒಂದು ಜಿರ್ಲೆ ಕೂಡ ತನ್ನ ಶರೀರವನ್ನು ಬಿಡೋದಿಕ್ಕೆ ಇಷ್ಟ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಯಾವ ರೀತಿ ಹೇಳ್ತಾರಂದ್ರೆ, ಒಂದು ವಾಶ್ ಬೇಸಿನಲ್ಲಿ ನೀರು ಬೀಳ್ತಾ ಇರುತ್ತೆ, ಜಿರ್ಲೆ ಜಾರ್ ಬಿಡ್ತಾ ಇದ್ರು ಹಂಗೆ ಹತ್ಕೊಂಡು ಮೇಲೆ ಬರ್ತಾ ಇರುತ್ತದು. ತನ್ನ ಶರೀರವನ್ನು ಬಿಡೋದಿಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಅದು ಕೂಡ ತನ್ನ ಶರೀರವನ್ನು ಕಾಪಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಈ ಮರಣ ಹೊಂದೋದಿಕ್ಕೆ ಇಷ್ಟ ಇಲ್ಲ. 1000 ವರ್ಷ ಆಯುಸ್ ಕೊಟ್ಟರು ಆನಂದವಾಗಿ ಪ್ರತಿಯೊಬ್ಬರು, ಯಯಾತಿ ಈ ತರದ ತುಂಬಾ ದೊಡ್ಡ ದೊಡ್ಡ ಮಹಾರಾಜರೆಲ್ಲ ಏನೋ ಎಷ್ಟೋ ಸಾವಿರಾರು ವರ್ಷ ಬದುಕಬೇಕು ಅಂತ ಶರೀರಕ್ಕೋಸ್ಕರ ಒದ್ದಾಡಿದವರು ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆದ್ರೆ ಈ ಪ್ರತಿಯೊಬ್ಬರು ಶರೀರವನ್ನ ಬಿಡಕ್ಕೆ ಇಷ್ಟ ಇಲ್ಲ. ಈ ಶರೀರಕ್ಕೆ ಸುಸ್ತಾಗಿ ನಮ್ಮನ್ನ ಆಚೆ ತಳ್ಳಿಬಿಡುತ್ತೆ. ಸಾಕು, ಇಷ್ಟು ವರ್ಷ ಇದೆಯಲ್ಲ, ಸಾಕು ಹೋಗಪ್ಪ ಅಂತ ಸುಸ್ತಾಗಿ ತಳ್ಳಿಬಿಡುತ್ತೆ. ಅದು ನಮ್ಮನ್ನು ಬಿಟ್ಬಿಡುತ್ತೆ. ಯಾಕೆಂದ್ರೆ ಈ ಶರೀರವನ್ನ ಯಾವ ರೀತಿ ಬೇಕೋ ಅಷ್ಟು ರೀತಿಯಾಗಿ ಗೋಳೈಕೊಂಡ್ಬಿಟ್ಟಿದೀವಿ ನಾವು. ಅಷ್ಟು ಅನ್ಯಾಯ ಮಾಡ್ಬಿಟ್ಟಿದೀವಿ ಈ ಶರೀರಕ್ಕೆ, ಅಷ್ಟು ಕೆಲಸ ಕೊಟ್ಟಿದೀವಿ. ಅದಕ್ಕೋಸ್ಕರ ಶರೀರ ಸುಸ್ತಾಗಿ ಹೋಗಪ್ಪ ಸಾಕು ನೀನು ಅಂತ ಇದೇ ಮರಣ. ಶರೀರ ನಮ್ಮನ್ನು ಬಿಟ್ರೆ ಮರಣ. ಆಯ್ತು ಹೋಗಪ್ಪ ಅಂತ. ಏನು, ಶರೀರ ನಮ್ಮನ್ನ ಆಚೆ ತಳ್ಬಿಡುತ್ತೆ, ಇದಕ್ಕೆ ಮರಣ ಅಂತ ಹೇಳ್ತಾರೆ. ಆದ್ರೆ ನಾವು ಶರೀರವನ್ನು ಬಿಟ್ರೆ ನೋಡಿ, ಇಲ್ಲಿ ಇದು ಒಂಥರ ಕ್ರಾಂತಿಕಾರಿ ಸ್ಟೇಟ್ಮೆಂಟ್. ಇದು ಶರೀರ ನಮ್ಮನ್ನು ಬಿಟ್ರೆ ಮರಣ, ನಾವು ಶರೀರವನ್ನು ಬಿಡಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಸಮಾಧಿ ಅಂತ ಹೆಸರು, ಅದಕ್ಕೆ ಧ್ಯಾನ ಅಂತ ಹೆಸರು. ಅರ್ಥ ಆಗ್ತಾ ಇದೆಯಲ್ಲ? ಏನು, ಯಾವತ್ತೋ ಒಂದ್ ದಿವಸ ಶರೀರ ನಮ್ಮನ್ನು ಬಿಡುತ್ತೆ. ಆದ್ರೆ ಶರೀರವನ್ನು ನಾವು ಬಿಡಬೇಕು ಅಂದ್ರೆ ಇದಕ್ಕೊಂದು ಕುಶಲತೆ ಬೇಕು.
ಸ್ಕಿಲ್ ಈಸ್ ರಿಕ್ವೈರ್ಡ್ ಟು ಡ್ರಾಪ್ ದ ಬಾಡಿ ಅಂಡ್ ಟು ಡ್ರಾಪ್ ದ ವರ್ಲ್ಡ್ ಆಲ್ಸೋ. ಶರೀರವನ್ನು ಬಿಡೋದಿಕ್ಕೆ ಮತ್ತೆ ಈ ಪ್ರಪಂಚವನ್ನು ಬಿಡೋದಕ್ಕೆ ಕೂಡ ಒಂದು ಕುಶಲತೆ ಬೇಕು. ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಶರೀರ ನಮ್ಮನ್ನು ಬಿಟ್ರೆ ಮರಣ. ನಾವು ಶರೀರವನ್ನ ಪ್ರತಿ ದಿವಸ ಬಿಡೋದನ್ನ ಕಲ್ತ್ಕೊಬೇಕು. ಅದೇ ಹೇಳ್ತಾರೆ, ಇವಾಗಿಂದ ಅದು ಬಿಡಕ್ ಮುಂಚೆನೆ ನಾವು ಈ ಶರೀರವನ್ನು ಬಿಡಕ್ಕೆ ಶುರು ಮಾಡೋಣ. ಪ್ರತಿ ದಿವಸ ಈ ಪ್ರಪಂಚವನ್ನ ಸ್ವಲ್ಪ ಹೊತ್ತಾದ್ರೂ ಪೂರ್ತಿ ಬಿಡಕ್ಕಾಗ ಅದು ಸಮಯ ತಗೊಳತ್ತೆ. ಅದರದೇ ಆದ ಪಕ್ವತೆ ಬರುತ್ತೆ. ಜ್ಞಾನಿಗಳೆಲ್ಲರೂ ಮಹಾತ್ಮರೆಲ್ಲರೂ ಶರೀರದ ಅಭಿಮಾನ ಇರೋದಿಲ್ಲ. ಅವರು ಪೂರ್ತಿ ಚೈತನ್ಯದಲ್ಲೇ ಇರ್ತಾರೆ. ಪೂರ್ತಿ ಯಾಕೆ? ನಾವು ಸ್ವಲ್ಪ ಹೊತ್ತನೇ ಇದನ್ನ ಮಾಡೋದು. ಪ್ರತಿ ದಿವಸ ಒಂದು 20-20 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಶರೀರವನ್ನು ಧ್ಯಾನ ಮಾಡಿ ಶರೀರವನ್ನು ಬಿಡೋದು. ಆ 20 ನಿಮಿಷ ಪ್ರಪಂಚವನ್ನು ಬಿಡೋದು. ಆ 20 ನಿಮಿಷ ಶರೀರವನ್ನು ಬಿಡೋದನ್ನ ನಾವು ಪ್ರಾರಂಭ ಮಾಡೋಣ. ಇದಕ್ಕೆ ಧ್ಯಾನ ಅಂತ ಕರೀತಾರೆ. ಇದಕ್ಕೆ ಸಮಾಧಿ ಅಂತ ಕರೀತಾರೆ. ನೋಡಿ ಎಂತ ಅದ್ಭುತವಾದ ಜ್ಞಾನ. ಗುರು ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ. ಯಾವುದೋ ಒಂದು ಕುಶಲತೆಯಿಂದ ಈ ಶರೀರವನ್ನು ಬಿಡೋದು ಕಲ್ತ್ಕೊಬೇಕು. ಆವಾಗ ಪರಮಾತ್ಮನನ್ನ ನಾವು ಅನುಭವಿಸಕ್ಕೆ ಸಾಧ್ಯ. ಈ ಕ್ಷಣದಲ್ಲಿ ಏನ್ ಶರೀರ ಬಿಟ್ಟ ಮೇಲೆ ಯಾವಾಗಲೂ ನಾವು ಪರಮಾತ್ಮನಲ್ಲಿ ಸೇರ್ತೀವಿ ಅಂದ್ರೆ ಮರಣ ಹೊಂದಿದ ಮೇಲೆ ಯಾರಿಗ್ ಗೊತ್ತು ನಾವು ಎಲ್ಲಿರ್ತೀವಿ ಅಂತ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದಾರೆ, ಇರುವಾಗ್ಲಿ ಈ ಶರೀರದಲ್ಲಿ ಇರುವಾಗ್ಲೇ ರಿಯಲೈಸ್ ಅಂದ್ರೆ ಪರಮಾತ್ಮನ. ಅದಕ್ಕೆ ಹೇಳ್ತಾರೆ ರೆಸ್ಟ್ ಇನ್ ಪೀಸ್ ಅಂತ. ಯಾರನ್ನ ಹೋಗ್ಬಿಟ್ರೆ ನಾವು ನೋಡ್ತೀರಾ ರೆಸ್ಟ್ ಇನ್ ಪೀಸ್ ಅಂತ. ಬದುಕಿರುವಾಗ್ಲೇ ಪೀಸ್ ಇಲ್ಲ, ಇನ್ ಹೋದ್ಮೇಲೆ ಏನ್ ಪೀಸು? ಅರ್ಥ ಆಗ್ತಾ ಇದ್ರೆ ಇರುವಾಗ್ಲೇ ಶಾಂತಿಯನ್ನು ಕಂಡುಕೊಬೇಕು. ರೆಸ್ಟ್ ಇನ್ ಪೀಸ್ ಹ್ಯಾಪನ್ಸ್ ವೆನ್ ವಿ ಆರ್ ಇನ್ ದ ಬಾಡಿ. ಶರೀರದಲ್ಲಿ ಇರುವಾಗ್ಲೇ ಧ್ಯಾನ ಮಾಡಿ ಶಾಂತಿಯನ್ನು ಅನುಭವಿಸು. ಶರೀರದಲ್ಲಿ ಇರುವಾಗ್ಲೇ. ಯಾರು ಧ್ಯಾನ ಮಾಡ್ತಾರೋ ಅವರಷ್ಟು ಅದೃಷ್ಟವಂತರು ಇನ್ನೊಬ್ರು ಇಲ್ಲ ನೋಡಿ. ಇಟ್ ಈಸ್ ಸೋ ಫಾರ್ಚುನೇಟ್ ಟು ಬಿ ಏಬಲ್ ಟು ಮೆಡಿಟೇಟ್. ಧ್ಯಾನ ಮಾಡುವಂತ ಒಂದು ಕುಶಲತೆ ನಮಗೆ ಸಿಕ್ಕಿದೆ ಅಂದ್ರೆ ನಮ್ಮಂತ ಅದೃಷ್ಟವಂತರು ಇನ್ನೊಬ್ರು ಇಲ್ಲ. ಕೆಲವು ಕ್ಷಣಗಳಾದ್ರೂ, ಕೆಲವು ನಿಮಿಷಗಳಾದ್ರೂ ಈ ಶರೀರವನ್ನ ಬಿಟ್ಟು ಇರೋದು, ಅರಿವಿನಿಂದ ಬಿಟ್ಟಿರೋದು. ಕೆಲವು ಕ್ಷಣಗಳಾದ್ರೂ, ಕೆಲವು ನಿಮಿಷಗಳಾದ್ರೂ ಪ್ರತಿ ದಿವಸ ಬೆಳಗ್ಗೆ ಒಂದು 20 ನಿಮಿಷ, ಮಧ್ಯಾಹ್ನ ಒಂದು 20 ನಿಮಿಷ ಅಥವಾ ಸಾಯಂಕಾಲ ಒಂದು 20 ನಿಮಿಷ ನಾವು ಈ ಶರೀರವನ್ನ ಅರಿವಿನಿಂದ ಬಿಡೋದು. ಅರಿವಿಲ್ಲದೆ ಬಿಡ್ತೀವಿ. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೇಳೋವರೆಗೂ ಅರಿವಿರೋದಿಲ್ಲ. ಅವಾಗ ಶರೀರದ ಅರಿವೇ ಇರೋದಿಲ್ಲ. ಅವಾಗ ನಿದ್ದೆ ಮಾಡುವಾಗ ಶರೀರದ ಅರಿವಿದೆಯಾ? ಇಲ್ಲ. ಆದರೆ ಧ್ಯಾನ ಮಾಡುವಾಗ ಅರಿವಿನಿಂದ ಶರೀರವನ್ನು ಬಿಡೋದು ಶುರು ಮಾಡ್ತೀವಿ ನಾವು. 20 ನಿಮಿಷ ಬಿಡೋಕೆ ಶುರು ಮಾಡ್ತೀವಿ. ಪ್ರಪಂಚವನ್ನು ಬಿಟ್ಬಿಡ್ತೀವಿ ನಾವು ಆ ಸಮಯದಲ್ಲಿ. ಸೊ ಪ್ರಪಂಚದಲ್ಲಿ ಎಷ್ಟೋ ಜನ ಪಂಡಿತರು ಇದನ್ನ ತಪ್ಪಾಗಿ ಅರ್ಥೈಸಿದ್ದಾರೆ, ತಪ್ಪಾಗಿ ವ್ಯಾಖ್ಯಾನಿಸಿದ್ದಾರೆ. ಏನೋ ಅದನ್ನ ಹೇಗಿದೆಯೋ ಹಾಗೆ ಅದರ ಅರ್ಥ ಬರೆಯಕ್ಕೆ ಹೋಗಿದ್ದಾರೆ. ಯಾವಾಗ ನೀನು ಈ ಶರೀರ ಬಿಟ್ಬಿಡ್ತೀಯೋ ಅವಾಗ ನೀನು ದೇವ್ರನ್ನ ನೋಡ್ತೀಯ. ಅದು ಯಾವಾಗ 20 ವರ್ಷ ಆದ್ಮೇಲೆ, ನಮ್ಮ 10 ವರ್ಷ ಆದ್ಮೇಲೆ, ಮರಣ ಬಂದ ಮೇಲೆ ಅಲ್ಲ, ಈ ಕ್ಷಣದಲ್ಲೇ ಆಗ್ಬೇಕು. ಅದು ಹೇಗೆ? ಧ್ಯಾನದಲ್ಲೇ ಆಗ್ತದೆ. ಸೊ ಇಲ್ಲ ಅಂದ್ರೆ ಏನು, ಆತ್ಮಹತ್ಯೆ ಮಾಡ್ಕೊಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದನ್ನ ಹೇಳ್ಕೊಳ್ತಾ ಹೋಗ್ತಾರೆ. ಏನು ಪರಮಾತ್ಮ ಹೇಗಿದ್ದಾನೆ? ಈ ಕ್ಷಣದಲ್ಲಿ ಇದ್ದಾನೆ. ಇಲ್ಲಿ ಆಳವಾಗಿ ಒಳಗಡೆ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ ಪರಮಾತ್ಮ. ಈ ಕ್ಷಣದಲ್ಲಿ ಆಳವಾಗಿದ್ದಾನೆ. ಅದನ್ನ ಅನುಭವಿಸೋದು ನಾವು ಕಲ್ತ್ಕೊಬೇಕು. ಹೇಗೆ? ಧ್ಯಾನದಲ್ಲಿ ಅನುಭವಿಸೋದನ್ನ ಕಲ್ತ್ಕೊಬೇಕು. ಮುಂದಿನ ಸೂತ್ರ ಏನು? ಆತ್ಮಜ್ಞಾನ ಜಗದ್ಭಾತಿ ಆತ್ಮಜ್ಞಾನ ನಭಾಸತೆ ರಜ್ಜಜ್ಞಾನಾರ್ಧಹಿರ್ಭಾತಿ ತಜ್ಞಾನಾದ್ ಭಾಸತೆ ನಹಿ. ಆತ್ಮದ ಬಗ್ಗೆ, ನನ್ನ ಚೈತನ್ಯದ ಬಗ್ಗೆ ಅಜ್ಞಾನ ಇದ್ದಿದ್ರಿಂದ ಈ ಪ್ರಪಂಚ ನನಗೆ ಕಾಣಿಸ್ತಾ ಇತ್ತು. ಇವಾಗ ಆತ್ಮಜ್ಞಾನ ಬಂದ ಮೇಲೆ ಈ ಪ್ರಪಂಚ ನನಗೆ ಕಾಣ್ತಾ ಇಲ್ಲ. ನಾನು ಹಗ್ಗವನ್ನ ಇದು ಸರ್ಪ ಅಂತ ತಿಳ್ಕೊಂಡಿದ್ದೆ. ಈಗ ನನಗೆ ಸರ್ಪ ಕಾಣಿಸ್ತಾ ಇಲ್ಲ. ಯಥಾ ಪ್ರಪಂಚ ಅಂದ್ರೆ ಏನು ಇಲ್ಲಿ ಹೇಳ್ತಾರೆ ಇದನ್ನು, ಪ್ರಪಂಚ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇದೆ. ಇಷ್ಟಕ್ಕೆ ಮುಂಚೆ ನಾನು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೆ. ಅರ್ಥ ಆಗ್ತಾ ಇದೆಯಾ? ಇಷ್ಟಕ್ಕೆ ಮುಂಚೆ ಬರೇ ಬಲ್ಬುಗಳು ನೋಡ್ತಾ ಇದ್ದೆ. ಎಲ್ಲ ಕಡೆ ಬಲ್ಬುಗಳು ನೋಡ್ತಾ ಇದೆ. ಬೇರೆ 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 ಬಲ್ಬುಗಳು. ಒಂದು ಗುಂಡಿಗಿರೋ ಬಲ್ಬು, ಒಂದು ಉದ್ದಕ್ಕಿರೋ ಬಲ್ಬು, ಒಂದು ಹಿಂಗ್ ಸುರುಳಿ ಸುತ್ಕೊಂಡಿರೋ ಬಲ್ಬು, ಈ ತರ ಬೇರೆ 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 ರೂಪಗಳಲ್ಲಿರೋ ಬಲ್ಬುಗಳು ನೋಡ್ತಾ ಇದ್ದೆ. ಆದ್ರೆ ಇವಾಗ ಆ ಬಲ್ಬಲ್ಲಿ ಒಂದೇ ಕರೆಂಟ್ ಪಾಸ್ ಆಗ್ತಾ ಇರೋದು ಅಂತ ಅರ್ಥ ಆಗ್ತಾ ಇದೆ ನಂಗೆ. ಅರ್ಥ ಆಗ್ತಾ ಇದೆಯಾ? ಬೇರೆ 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 ಶರೀರಗಳು. ಒಬ್ರು ಕಪ್ಪಗಿದ್ದಾರೆ, ಒಬ್ರು ಕೆಂಪಗಿದ್ದಾರೆ, ಒಬ್ರು ಉದ್ದಗಿದ್ದಾರೆ, ಒಬ್ರು ಗಿಡ್ಡಗಿದ್ದಾರೆ. ಒಬ್ಬೊಬ್ರು ಮೂಗು ಉದ್ದ ಇದೆ, ಒಬ್ರು ಮೂಗು ಸಣ್ಣಗಿದೆ ಇದೆ.
ಒಬ್ಬೊಬ್ರು ಒಂದೊಂದು ರೀತಿ ರೂಪ ಕಾಣಿಸ್ತಾ ಇದ್ದಾರೆ. ಆದ್ರೆ ಆಚೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಒಳಗಡೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಒಂದೇ ಚೈತನ್ಯ ಎಲ್ರೊಳಗೂ ಹರಿತಾ ಇದೆ. ಒಂದೇ ಆತ್ಮತತ್ವ ಇರೋದು. ಹ ಇದನ್ನ ನೋಡಿದ್ಮೇಲೆ ನನ್ನ ದೃಷ್ಟಿಕೋನನೇ ಬದಲಾಗೋಯ್ತು. ಎಂತ ಅದ್ಭುತ ನೋಡಿ. ಹ ಇಷ್ಟು ದಿವಸ ಮೊಬೈಲ್ ಕೆಲಸ ಮಾಡ್ತಾ ಇದ್ದೆ ಅನ್ಕೊಂಡಿದ್ದೆ. ಇವಾಗ ಟವರ್ ಇಂದ ಮೊಬೈಲ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ಹ ಸೊ ಇಷ್ಟು ದಿವಸ ಶರೀರವನ್ನೇ ಪಾಲನೆ ಪೋಷಣೆ ಮಾಡ್ಕೊಂಡಿದ್ದೆ. ಇವಾಗ ಆತ್ಮಜ್ಞಾನ ಇಲ್ಲದೆ ಇದ್ರೆ ಏನ್ ಅಪ್ರಯೋಜಕ. ಆತ್ಮಜ್ಞಾನದ ಅಭಾವದಿಂದ ನಾನು ಪ್ರಪಂಚವನ್ನ ಈ ರೀತಿ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ ಜನಕ ಮಹಾರಾಜರು. ಮುಂದಿನ ಸೂತ್ರ ಏನು? ಪ್ರಕಾಶೋ ಮೇ ನಿಜಂ ರೂಪಂ ನಾತಿರಿಕ್ತೋ ಸ್ಮ್ಯಹಂ ತತಃ ಯದಾ ಪ್ರಕಾಶತೆ ವಿಶ್ವಂ ತದಾಹಂ ಭಾಸ ಏವ ಹಿ. ಪ್ರಕಾಶೋ ಮೇ ನಿಜಂ ರೂಪಂ ನಾತಿರಿಕ್ತೋ ಸ್ಮ್ಯಹಂ ತತಃ ಯದಾ ಪ್ರಕಾಶತೆ ವಿಶ್ವಂ ತದಾಹಂ ಭಾಸ ಏವ ಹಿ. ನನ್ನ ನಿಜ ಸ್ವರೂಪ ಏನು? ಬೆಳಕು, ಲೈಟ್. ಐ ಆಮ್ ದ ಲೈಟ್ ಅಂತ ಒಳಗಡೆ ಪ್ರಕಾಶ ಅಂತ ಹೇಳ್ತಾ ಇದ್ದಾರೆ. ನಾನು ಬೆಳಕು, ಬೇರೆ ಅಲ್ಲ. ಈ ಜಗತ್ನಲ್ಲಿ ಹೊಳಿತಾ ಇರೋದು ನಾನು ಮಾತ್ರನೇ ಹೊಳಿತಾ ಇರೋದು. ಅಂದ್ರೆ ಯಾವ್ದನ್ನು? ಒಳಗಡೆ ಇರುವ ಶುದ್ಧ ಚೈತನ್ಯದ ಬಗ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಈ ಪ್ರಪಂಚವನ್ನು ನೋಡಕ್ ಹೇಗೆ ಆಗ್ತಾ ಇದೆ ನಮ್ಗೆ? ಈ ಬರೀ ಕಣ್ಣುಗಳಿಗೆ ಶಕ್ತಿ ಇದೆಯಾ ಪ್ರಪಂಚ ನೋಡಕ್ಕೆ? ಏನಾದ್ರೂ ಶಬ್ದ ಇದ್ರೆ ಕಿವಿಗಳಿಗೆ ಶಕ್ತಿ ಇದೆಯಾ? ಯಾವ್ದಾದ್ರು ವಾಸನೆ ನೋಡಕ್ಕೆ ಮೂಗಿಗೆ ಶಕ್ತಿ ಇದೆಯಾ? ಇದು ಮಾಂಸರೂಪ ಅಷ್ಟೇ. ಇದ್ರ ಹಿಂದೆ ಮನಸ್ಸು ಅದನ್ನ ಅನುಭವಿಸ್ತಾ ಇದೆ. ಮನಸ್ಸು ಕಣ್ಣಿನ ಮೂಲಕ ನೋಡ್ತಾ ಇದೆ. ಮನಸ್ಸು ಕಿವಿಯ ಮೂಲಕ ಕೇಳಿಸ್ಕೊಳ್ತಾ ಇದೆ. ಮನಸ್ಸು ಮೂಗಿನ ಮೂಲಕ ವಾಸನೆ ನೋಡ್ತಾ ಇದೆ. ನಾಲಿಗೆ ಮುಖಾಂತರ ರುಚಿ ನೋಡ್ತಾ ಇದೆ. ಈ ಮನಸ್ಸಿಗೆ ಆ ಶಕ್ತಿಯನ್ನು ಕೊಟ್ಟವರು ಯಾರು? ಆತ್ಮನೇ ಶಕ್ತಿ ಕೊಟ್ಟವನು. ನೋಡಿ ಎಂತ ಟೆಕ್ನಾಲಜಿ ಇದು, ಎಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾರು ಈ ಪ್ರಪಂಚವನ್ನು ಅನುಭವಿಸ್ತಾ ಇರೋದು ಒಳಗಡೆ ಕೂತ್ಕೊಂಡು, ಈ ಸುಖಕರವಾದ ಸಂವೇದನೆಗಳು, ಅಸುಖಕರವಾದ ಸಂವೇದನೆಗಳು, ಯಾರು ಒಳಗಡೆ ಕೂತ್ಕೊಂಡು ಇದನ್ನ ನೋಡ್ತಾ ಇದ್ದೀರಿ, ಇದಕ್ಕೆಲ್ಲ ಶಕ್ತಿ ಕೊಡ್ತಾ ಇದ್ದಾರೆ. ಸೊ ಮುಂದಿನ ಸೂತ್ರ, ಅಹೋ ವಿಕಲ್ಪಿತಂ ವಿಶ್ವಮಜ್ಞಾನಾನ್ಮಯಿ ಭಾಸತೆ ರೂಪ್ಯಂ ಶುಕ್ತಂ ಪಣಿಹಿರಜ್ಜೋ ವಾರಿ ಸೂರ್ಯಕರೇ ಯಥಾ. ಇನ್ನೊಂದು ಆ ಹಿಂದಿನ ಸೂತ್ರದಲ್ಲಿ ನಾನು ಈ ಪ್ರಪಂಚವನ್ನ ನಾವು ಹೇಗೆ ಕಣ್ಣುಗಳಿಂದ ನೋಡಕ್ಕೆ ಆಗ್ತಾ ಇದೆಯೋ ನಮಗೆ, ಅದೇ ರೀತಿ ಮನುಷ್ಯನಿಗೆ ಇನ್ನೊಂದು ಶಕ್ತಿ ಇದೆ. ರೂಪಗಳನ್ನ ಆಚೆ ಕಡೆ ಒಂದು ಶರೀರವನ್ನು ನೋಡ್ತಾ ಇದ್ದೀವಿ, ಒಂದು ಆಕೃತಿಯನ್ನು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡುವಂತ ಮನುಷ್ಯನಿಗೆ ಒಳಗಡೆ ಏನೂ ಇಲ್ಲದೆ ಆ ಆಕಾಶ ಸ್ವರೂಪಿಯಾದ ಆತ್ಮನನ್ನು ನೋಡುವಂತ ಶಕ್ತಿಯನ್ನು ಕೂಡ ಅದೇ ಪರಮಾತ್ಮ ಕೊಡಿ. ಎರಡು ಅನುಭವಗಳು ಪಡಿತಾ ಇದೆ, ಒಂದು ರೂಪ, ಇನ್ನೊಂದು ಅರೂಪ. ಒಳಗಡೆ ಆತ್ಮನ ಅನುಭವ ಕೂಡ ಆಗ್ತಾ ಇದೆ. ಈ ಅನುಭವ ಕೂಡ ನಮಗೆ ಆಗ್ತಾ ಇದೆ. ಇದನ್ನು ಕೂಡ ನಾವು ಪಡೀಬಹುದು. ಆ ಶಕ್ತಿ ನಮಗಿದೆ. ಸೂರ್ಯ ಎಲ್ಲ ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಸೂರ್ಯ ನಮಗಿಂತಲೂ ದೊಡ್ಡ ಶಕ್ತಿ ಅದು. ಆದ್ರೆ ಅದನ್ನ ನೋಡೋದಕ್ಕೆ ಏನ್ ಬೇಕು? ಕಣ್ಣು. ಕಣ್ಣಿಲ್ಲ ಅಂದ್ರೆ ಸೂರ್ಯ ನೋಡಕ್ಕಾಗತ್ತಾ? ಸೊ ಅದಕ್ಕೆ ಆ ಕಣ್ಣನ್ನು ನೋಡ್ಬೇಕು. ಆ ಕಣ್ಣಿನ ಮೂಲಕ ಒಳಗಡೆ ಇನ್ನೊಂದು ಸೂರ್ಯ ಇದ್ದಾನೆ. ಆ ಸೂರ್ಯ ಈ ಕಣ್ಣಿನ ಮೂಲಕ ಆ ಸೂರ್ಯನ ನೋಡ್ತಾ ಇದ್ದಾನೆ. ಒಳಗಡೆ ಒಂದು ಸೂರ್ಯ ಇದ್ದಾನೆ ನಮ್ಮೊಳಗೆ. ಅದನ್ನೇ ಆತ್ಮ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಗುರುಗಳು ನಾರುದ್ರೋ ರುದ್ರಮರ್ಚಯೇತ್ ಅಂತ ಹೇಳ್ತಾರೆ. ಶಿವನನ್ನ ನೀನು ಪೂಜೆ ಮಾಡಬೇಕು ಅಂದ್ರೆ ನೀನೇ ಶಿವನ ಆಗ್ಬೇಕು ಅಂತ. ಒಳಗಡೆ ಶಿವ ಕೂತಿದ್ದಾನೆ. ಒಳಗೆ ಆತ್ಮನ ರೂಪದಲ್ಲಿ ಶಿವ ಕೂತಿದ್ದಾನೆ ಒಳಗೆ. ಅದಕ್ಕೆ ಗುರುಗಳು ಫಸ್ಟ್ ನೋಡಿದ್ರಲ್ಲ, ನಾವು ರುದ್ರ ಪೂಜೆಯಲ್ಲಿ ಏನ್ ಮಾಡ್ತಾರೆ ಗುರುಗಳು? ಫಸ್ಟ್ ಧ್ಯಾನ, ಆಮೇಲೆ ಅವ್ರನ್ನ ಪೂಜೆ ಆತ್ಮ ಪೂಜೆ ಮಾಡ್ಕೊಳ್ತಾರೆ. ಅವ್ರ ಮೇಲೆ ಅವ್ರು ಪೂಜೆ ಮಾಡ್ಕೊಳ್ತಾರೆ. ಗಮನಿಸಿದಿರಲ್ಲ? ಇದು ಆತ್ಮ ಪೂಜೆ ಫಸ್ಟ್ ಮಾಡ್ಕೊಳ್ಳೋದು. ಒಳಗಡೆ ಆ ಶಿವ ಕೂತಿದ್ದಾನೆ, ಒಳಗಡೆ ಆತ್ಮನ ರೂಪದಲ್ಲಿ ಕೂತಿದ್ದಾನೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಪ್ರಪಂಚವನ್ನ ನಾವು ಹೇಗೆ ನೋಡ್ತಾ ಇದೀವಿ ಅಂದ್ರೆ, ಒಳಗಡೆ ಒಂದು ಶಕ್ತಿ ನಮ್ಮ ಆತ್ಮ ಅದಕ್ಕೆ ಶಕ್ತಿ ಕೊಡ್ತಾ ಇದೆ ನೋಡೋದಕ್ಕೆ. ಓಂ ನಮಃ ಶಿವಾಯ. ಅಹೋ ವಿಕಲ್ಪಿತಂ ವಿಶ್ವಂ ಜ್ಞಾನಾನ್ಮಯಿ ಭಾಸತೆ ರೂಪ್ಯಂ ಶುಕ್ತೋ ಪಣಿಹಿ ರಜ್ಜೋ ವಾರಿ ಸೂರ್ಯಕತೆ ಕರೆ ಯಥಾ. ಓಕೆ, ಹೇಗೆ ಒಂದು ಮಣ್ಣಿನ ಮಡಕೆಯಲ್ಲಿ ನೀರು ಅದು ಒಂದು
ಕೆರೆಯಲ್ಲಿ ಇಟ್ಬಿಟ್ವಿ ಅನ್ಕೊಳ್ಳಿ, ಕೆರೆಯಲ್ಲಿ ನೀರಿದೆ ಪೂರ್ತಿ, ಆ ಮಣ್ಣಲ್ಲಿ ಮಡಕೆಯಲ್ಲಿ ಅದ್ರ ಮಡಕೆ ಕೂಡ ಕೆರೆಯಲ್ಲಿ ಮುಳುಗಿಸ್ಬಿಟ್ವಿ. ಮಡಕೆ ಒಳಗೂ ನೀರಿದೆ, ಮಡಕೆ ಆಚೆನೂ ನೀರಿದೆ, ಮಡಕೆ ಸುತ್ತಲೂ ನೀರಿದೆ, ಮಡಕೆ ಒಳಗೂ ನೀರಿದೆ, ಮತ್ತೆ ಮಡಕೆಯ ಒಂದೊಂದು ಕಣ ಕಣದಲ್ಲೂ ನೀರಿದೆ. ಅದೇ ರೀತಿ ನಾನು ಎಲ್ಲಾ ಜಾಗದಲ್ಲೂ ಇದ್ದೀನಿ. ಪರಮಾತ್ಮ ಎಲ್ಲ ಕಡೆ, ಒಳಗೆ ಹೊರಗೆ ಎಲ್ಲ ಕಡೆ ವಿಶ್ವದಲ್ಲಿ ಆಕ್ರಮಿಸಿದ್ದಾನೆ, ವ್ಯಾಪಿಸಿದ್ದಾನೆ. ಆಕ್ರಮಿಸಿದ್ದಾನೆ ಅಲ್ಲ, ವ್ಯಾಪಿಸಿದ್ದಾನೆ. ಜನಕ ಮಹಾರಾಜರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇಂಥ ಜ್ಞಾನ ನೋಡಿ, ಎಷ್ಟು ಅದ್ಭುತವಾದ ಜ್ಞಾನ. ಅವ್ರಿಗೆ ಜನಕ ಮಹಾರಾಜರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಖಾಲಿ ಮತ್ತೆ ಶೂನ್ಯ. ನಮ್ಮ ಅಡ್ವಾನ್ಸ್ ಕೋರ್ಸಲ್ಲಿ ಈ ಧ್ಯಾನ ಮಾಡಿಸ್ತಾರಲ್ಲ, ಆಲ್ ಎಂಟಿ. ನಾನೇನೂ ಇಲ್ಲ, ಎಲ್ಲ ಖಾಲಿ, ಆಕಾಶ ತತ್ವ. ನಾನೊಬ್ಬನೇ ಆಕಾಶ ತತ್ವನಾ? ನನ್ನ ಮುಂದೇನೂ ಅದೇನೆ, ನನ್ನ ಪಕ್ಕದಲ್ಲೂ ಅದೇನೆ, ಎಡಗಡೆನೂ ಅದೇನೆ, ಬಲಗಡೆನೂ ಅದೇನೆ, ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆನೂ ಆಕಾಶ ತತ್ವ, ಆಕಾಶ ತತ್ವ. ಖಾಲಿ ಮರಿ ಶೂನ್ಯ, ಖಾಲಿ ಮತ್ತೆ ಶೂನ್ಯ. ಪ್ರತಿಯೊಬ್ಬರ ಶರೀರದಲ್ಲೂ ಅದೇ. ಒಂದು ಕಪ್ಪೆ ಇರ್ಬೋದು, ಒಂದು ನೊಣ ಇರ್ಬೋದು, ಹಸು ಇರ್ಬೋದು, ಪ್ರತಿಯೊಬ್ಬ ಮನುಷ್ಯನ ನೋಡೋದಕ್ಕೆ ಘನವಾಗಿ ಕಾಣಿಸ್ತಾ ಇದ್ದಾನೆ ಆಚೆ ಕಡೆಯಿಂದ. ಒಳಗಡೆಯಿಂದ ಖಾಲಿ ಆಕಾಶ ತತ್ವ, ಆಕಾಶ ತತ್ವ, ಖಾಲಿ ಮತ್ತೆ ಶೂನ್ಯ. ಒಳಗಡೆ ಆಳವಾಗಿ ಒಳಗೋಗಿ ನೋಡಿದಾಗ ಇದನ್ನ ನೋಡಕ್ಕೆ ಕುಶಲತೆ ಬೇಕು. ಅರ್ಥ ಆಗ್ತಾ ಇದೆಯಾ? ಇದನ್ನ ನೋಡೋದಕ್ಕೆ ಕುಶಲತೆ ಬೇಕು. ಪ್ರತಿಯೊಬ್ಬರು ಒಳಗಡೆಯಿಂದ ಖಾಲಿ ಮತ್ತೆ ಶೂನ್ಯ ಅಂತ, ಅಂದ್ರೆ ಆಕಾಶ ತತ್ವ ಅಂತ ನೋಡೋದಕ್ಕೆ. ಅವ್ರ ಆಚೆ ಕಡೆ ಯಾವ ರೀತಿಯಾದ್ರೂ ಅವ್ರ ವರ್ತನೆ ಇರ್ಬೋದು, ಅವ್ರ ಬಿಹೇವಿಯರ್ ಇರ್ಬೋದು, ಬಟ್ ಒಳಗಡೆ ಆತನ ಒಳಗಡೆ ಇರುವ ಆತ್ಮ ಅಥವಾ ಯಾವುದೇ ಶರೀರದ ಒಳಗಡೆ ಇರುವಂತ ಚೈತನ್ಯ, ನನ್ನ ಒಳಗಡೆ ಇರುವಂತ ಚೈತನ್ಯ ಎಲ್ಲ ಒಂದೇ. ಇವಾಗ ಮಾಡಿಸ್ತಾ ಇದಾರಲ್ಲ ಧ್ಯಾನ ಗುರುಗಳು, ಒಳಗೆ ಹೊರಗೆ ಅದೇ ಚೈತನ್ಯ ಇದೆ ಅಂತ ಹೇಳ್ತಾ ಇದಾರಲ್ಲ ಗುರುಗಳು. ಅಷ್ಟಾವಕ್ರದ ಸಾರವೆಲ್ಲ ಒಂದು ಮೆಡಿಟೇಷನ್ ಅಲ್ಲಿ ಕೊಟ್ಬಿಟ್ರು ಗುರುಗಳು. ಪ್ರತಿಯೊಂದು ಧ್ಯಾನದಲ್ಲೂ ಅದೇ ಹೇಳ್ತಾರೆ ಗುರುಗಳು. ನಾನೇನೂ ಅಲ್ಲ, ಒಳಗಡೆ ಏನು ಇಲ್ಲ, ಆಕಾಶ ತತ್ವ ಅದು. ಹೇಗೆ ಅಂದ್ರೆ, ಕೇಳಿಸ್ಕೊತಾ ಇರಲ್ಲ ಎಲ್ಲ. ಹೇಗೆ ಅಂದ್ರೆ, ಬೇರೆ ಬೇರೆ ಕಲರ್ ಬೆಲೂನ್ಗಳು, ಒಂದು 100 ಬೆಲೂನ್ ಇದೆ ಅನ್ಕೊಳ್ಳಿ. ಒಂದು ಬಿಳಿ ಕಲರು, ಒಂದು ಕೆಂಪು ಕಲರು, ಒಂದು ನೀಲಿ ಕಲರು, ಅಥವಾ ಒಂದು ಪಿಂಕ್ ಕಲರು. ಅದ್ರ ಒಳಗಡೆ ಗಾಳಿ ಅದೇ ಅಲ್ವಾ ಇರೋದು. ಏನು ಆಚೆ ಕಡೆ ಇದು ಆಚೆ ಕಡೆ ಇದ್ರ ರೂಪ ಬೇರೆ ಅಷ್ಟೇ, ಒಳಗಡೆ ಇರೋದೇನೋ ಅದೇ ಒಂದೇ ಒಂದೇ ಚೈತನ್ಯ ಇರೋದು ಒಳಗಡೆನೆ. ಇದನ್ನು ಕೇಳಿಸ್ಕೊಂಡು ಜನಕ ಮಹಾರಾಜರಿಗೆ ಆಶ್ಚರ್ಯ ಆಗೋಯ್ತು. ಏನು ಮತ್ತೆ ಸಡನ್ ಆಗಿ ಒಂಥರ ಒಳಗಡೆ ಏನೋ ಒಂಥರ ಮುಕ್ತಿಯ ಅನುಭವ, ಮೋಕ್ಷದ ಅನುಭವ, ಸ್ವಾತಂತ್ರ್ಯದ ಅನುಭವ ಉಂಟಾಗಕ್ಕೆ ಶುರು ಮಾಡ್ತು. ಅಹೋ ವಿಕಲ್ಪಿತಂ ವಿಶ್ವಂ. ಈ ಪೂರ್ತಿ ವಿಶ್ವ ಈ ಆಕಾಶ ತತ್ವದ ಖಾಲಿ ಮತ್ತೆ ಶೂನ್ಯ ಇದೆಯಲ್ಲ, ಈ ಶಕ್ತಿ, ಇದರ ಒಂದು ಆಟ ಆಗೋಗ್ಬಿಟ್ಟಿದೆ. ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಶರೀರಗಳು ತಗೊಂಡು ಬರ್ತಾ ಇದೆ, ಬೇರೆ ಬೇರೆ ಕಲರ್ ನಲ್ಲಿ ಬರ್ತಾ ಇದೆ. ಪೂರ್ತಿ ವಿಶ್ವ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾ ಇದೆ. ಅದರ ಒಳಗಡೆ ಅದೇ ಚೈತನ್ಯ, ಅದೇ ಆತ್ಮತತ್ವ ಒಳಗಡೆ ಅದೇ ಇರೋದು, ಬಟ್ ಆಚೆ ಕಡೆ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಓಕೆ, ಹೇಳ್ಕೊಂಡು ಹೋಗ್ತಾರೆ. ಎಲ್ಲರೂ ಈ ಖಾಲಿ ಆಕಾಶದಿಂದಾನೇ ಬರ್ತಾರೆ, ಎಲ್ಲ ಎಂಟಿ ಸ್ಪೇಸ್ ಎಲ್ಲ ಅದ್ರೊಳಗಡೆಯಿಂದನೇ ಬಂದು ಮತ್ತೆ ಅದ್ರೊಳಗಡೆನೆ ಒಂದಾಗ್ಬಿಡ್ತಾರೆ. ಸ್ವಲ್ಪ ಕಾಲ ಇಲ್ಲಿ ಇರ್ತೀವಿ ನಾವು, ಒಂದು 50-60 ವರ್ಷ ಒಂದು ಲೀಲೆ ನಡೆಯುತ್ತೆ ಏನು ಇದ್ದು, ಆಮೇಲೆ ಜಾಗ ಖಾಲಿ ಆಗ್ಬಿಡ್ತೀವಿ. ಓಕೆ, ಸೊ ಅದರಿಂದ ನನಗೆ ಯಾವುದೇ ರೀತಿಯ ಸ್ಪರ್ಶ ಇದರಿಂದ ಯಾವುದು ಅಂಟ್ಕೊಳ್ತಾ ಇಲ್ಲ ನನಗೆ. ನಾನು ಯಾವುದೇ ಬದಲಾವಣೆ ಆಗದಂತಹ ಒಂದು ಚೈತನ್ಯ ಯಾವಾಗಲೂ ಇಲ್ಲೇ ಇದ್ದೇನೆ. ನಮಗ್ ಗೊತ್ತಿಲ್ಲ ನಾವು ಎಷ್ಟು ಶರೀರಗಳು ತಗೊಂಡು ಬಂದಿದ್ದೀವಿ ಅಂತ. ಈ ಶರೀರ ಬಿಟ್ಟ ಮೇಲೆ ಒಂದು ಶಕ್ತಿಯ ರೀತಿಯಲ್ಲಿ ಆಚೆ ಹೊರಟೋಗ್ತೀವಿ ನಾವು. ನೋಡಿ, ಆತ್ಮ ಇದೆಯಲ್ಲ, ಆತ್ಮನ ಸುತ್ತಲೂ ಮನಸ್ಸು, ಬುದ್ಧಿ, ಜ್ಞಾಪಕ ಮತ್ತೆ ಇದು 3 ಸೇರ್ಕೊಂಡ್ಬಿಡುತ್ತೆ. ಮೈಂಡ್, ಇಂಟೆಲೆಕ್ಟ್, ಮೆಮೊರಿ, ಈಗೋ. ಇದು 4 ಆತ್ಮನ ಸುತ್ತಲೂ ಬೆಲೂನ್ ತರ ಸೇರ್ಕೊಂಡ್ಬಿಟ್ಟು ಆಚೆ ಹೊರಟೋದು ಮರಣ ಆದ ಶರೀರ ಬಿಟ್ಟ ತಕ್ಷಣ. ಮತ್ತೆ ಇನ್ನೊಂದು ಶರೀರದಲ್ಲಿ ಹೋಗಿ ಸೇರ್ಕೊಳ್ಳೋದು. ಅದರಲ್ಲಿ ಒಂದು 40, 50, 60 ವರ್ಷ ಅಥವಾ 60, 70 ವರ್ಷ ಇರುತ್ತೆ.
ಈ ಮನಸ್ಸೇನ್ ಕೆಲಸ ಮಾಡುತ್ತೆ? ಯಾರ ಮೇಲೋ ರಾಗ ದ್ವೇಷ ಇರುತ್ತೆ, ಯಾವುದೋ ಆಸೆಗಳಿರುತ್ತೆ, ಇದು ಬೇಕು ಅದು ಬೇಡ ಅಂತ. ಇದೆಲ್ಲ ಮನಸ್ಸಿನಲ್ಲಿ ಮುದ್ರೆ ಆಗ್ತದೆ. ನೋಡಿ ಟೆಕ್ನಾಲಜಿ ಏನು ಅಂತ. ಆತ್ಮನಲ್ಲಿ ಮುದ್ರೆ ಆಗೋದಿಲ್ಲ. ಬೇಕು ಬೇಡಗಳು, ರಾಗದ್ವೇಷಗಳು, ಇದಿಷ್ಟ ಇಲ್ಲ ಅಂತ ಅದೆಲ್ಲ ಆತ್ಮನಲ್ಲಿ ಮುದ್ರೆ ಆಗೋದಿಲ್ಲ. ಆತ್ಮ ಶುದ್ಧವಾದ ಚೈತನ್ಯ, ಪ್ಯೂರ್ ಎನರ್ಜಿ. ಅದರ ಸುತ್ತಲೂ ಈ ಮನಸ್ಸು, ಬುದ್ಧಿ, ಜ್ಞಾಪಕ, ಅಹಂಕಾರ, ಇದು 4 ಸೇರ್ಕೊಂಡ್ಬಿಡುತ್ತೆ ಒಂದು ಬೆಲ್ಲೂನ್ ರೀತಿಯಲ್ಲಿ. ಸೇರ್ಕೊಂಡು ಶರೀರದಿಂದ ಆಚೆ ಹೊರಟೋಗುತ್ತೆ. ಪ್ರತಿ ಸರಿ ನಾವು ಜನ್ಮ ತಗೊಂಡ್ ಬಂದಾಗ ಈ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಬರೋದು. ನಾವೇನ್ ಮಾಡ್ತೀವಿ, ಶರೀರಕ್ಕೆ ಸೋಪ್ ಹಾಕಿ ತೊಳಿತಾ ಇರ್ತೀವಿ, ಮನಸ್ಸಿಗೆ ಸೋಪ್ ಹಾಕಿ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಯಾಗ ಪರಮಾತ್ಮ ಗುರು ಬರ್ತಾರೆ ನೋಡಿ, ಅವ್ರು ಹೇಳ್ಕೊಡ್ತಾರೆ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ. ಧ್ಯಾನ ಮಾಡಿದಾಗ ಕ್ಲೀನ್ ಆಗತ್ತೆ. ಹಳೇ ಇಂಪ್ರೆಷನ್ಸ್, ನನಗೆ ಇದು ಬೇಕು ಅದು ಬೇಡ, ಇದು ಸುಖ ಅದು ದುಃಖ, ಇವ್ರ ಇಷ್ಟ ಇಲ್ಲ, ಇವ್ರ ರಾಗ ದ್ವೇಷ, ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಂಪ್ರೆಷನ್ ಇಟ್ಕೊಂಡು ಬರ್ತೀವಲ್ಲ, ಅದಕ್ಕೆ ಸರಿಯಾಗಿ ನಮ್ಮ ಸುತ್ತಲೂ ಜನನೂ ಅದೇ ತರಾನೇ ಹುಟ್ಟಿರ್ತಾರೆ. ಇದೇ ಕರ್ಮ. ಅರ್ಥ ಆಗ್ತಾ ಇದೆಯಲ್ಲ? ಗುರುಗಳು ಒಂದ್ಸರಿ ಟಾಕಲ್ಲಿ ಹೇಳಿದ್ರು, ನೀನ್ ಏನೇನ್ ಆಸೆ ಪಡ್ತೀಯೋ ಎಲ್ಲ ನೆರವೇರುತ್ತೆ, ಈ ಶರೀರದಲ್ಲ, ಅದಕ್ಕೆ ನೀನ್ ಮತ್ತೆ ಮತ್ತೆ ಬರ್ಬೇಕಾಗತ್ತೆ. ನಿನ್ನ ಆಸೆಗಳೆಲ್ಲ ನೆರವೇರುತ್ತೆ, ಅದೆಲ್ಲ ಇಂಪ್ರೆಷನ್ಸ್ ಆಗತ್ತೆ, ಇಲ್ಲ ಅಂತಲ್ಲ. ಈ ಶರೀರದಲ್ಲಿಲ್ಲ, ಮತ್ತೆ ಮತ್ತೆ ಶರೀರ ತಗೊಂಡು ಬರ್ಬೇಕಾಗ್ತದೆ. ಎಂತ ಟೆಕ್ನಾಲಜಿ ನೋಡಿ, ಗುರುಗಳು ಹೇಳ್ತಾರೆ. ಎಷ್ಟು ಸರಿ ನಾವು ಈ ಭೂಮಿ ಮೇಲೆ ಶರೀರಗಳನ್ನ ತಗೊಂಡು ಬಂದಿದೀವಿ. ನಮಗೆ ಬೇರೆ 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 ಜನ್ಮಗಳಲ್ಲಿ ಎಷ್ಟು ಜನ ಮಕ್ಕಳು ಎಲ್ಲ ಇದಾರೋ, ಪ್ರತಿಯೊಂದು ಜನ್ಮದಲ್ಲೂ ಒಬ್ಬ ಪಾರ್ಟ್ನರು, ಆಮೇಲೆ ಮಕ್ಕಳು, ಅದೆಲ್ಲ ಎಷ್ಟು ಜನ ಸಂಬಂಧಿಕರು ಇದಾರೋ ನಮಗೆ. ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಒಳಗಡೆ ಇರೋ ಚೈತನ್ಯ ಮತ್ತೆ ಮತ್ತೆ ಜನ್ಮ ತಗೊಂಡು ಬರ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ನಮಗೆ ಗೊತ್ತಾಗೋದಿಲ್ಲ. ನಾವು ಕಣ್ಣು ಈ ಜನ್ಮದಲ್ಲಿ ಈ ಕುದುರೆಗೆ ಹಿಂಗ್ ಕಟ್ಕೊಂಡಿರ್ತಾರಲ್ಲ, ಹಂಗ್ ಕಟ್ಕೊಂಡು ಹೋಗ್ತೀವಿ. ಅದಕ್ಕೆ ಹಿಂಗ್ ಕಟ್ಟಿದಾಗ ಮುಂದೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಹಿಂದಿನ ಜನ್ಮದ್ದು ಏನು ಗೊತ್ತಾಗೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಒಂದು ದೇಶದಲ್ಲಿ ಒಬ್ಬ ರಾಜ ಮತ್ತು ರಾಣಿ ಇಬ್ರು ಇರ್ತಾರೆ. ಇದೊಂದು ಸಣ್ಣ ಕತೆ. ಒಂದು ದೇಶದಲ್ಲಿ ಒಬ್ಬ ರಾಜ ಮತ್ತು ರಾಣಿ ಇರ್ತಾರೆ. ಅವರಿಬ್ಬರು ಬುದ್ಧ ಭಗವಾನರ ಶಿಷ್ಯರು. ಅವರು ಪ್ರತಿ ದಿವಸ ಧ್ಯಾನ ಮಾಡಿ 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 ಕೊನೆಗೆ ಮೋಕ್ಷ ಸಾಧಿಸ್ತಾರ. ಅವರು ಮೋಕ್ಷ ಸಾಧನೆ ಅಂದ್ರೆ ಏನು? ಇರೋದು ಕಳ್ಕೊಳ್ಳೋದೆ. ನಮ್ಮ ಹತ್ರ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡು ಕೊನೆಗೆ ಶುದ್ಧ ಚೈತನ್ಯ ಸ್ವರೂಪ ನಾನು ಅಂತ ತಿಳ್ಕೊಳ್ಳೋದೇ ಮೋಕ್ಷ ಅಂತ ಅಷ್ಟಾವಕ್ರ ಇವರು ಮಹರ್ಷಿಗಳು ಹೇಳ್ತಾರೆ. ಸೊ ಒಂದ್ ದಿವಸ ಆ ಒಂದು ಇದು ಅರಮನೆ ಮುಂದೆ ಗಾರ್ಡನ್ ಇದೆಯಲ್ಲ, ಅದು ಕುತ್ಕೊಂಡ್ರಾಗ ಮಹಾರಾಣಿ ರಾಜನಿಗೆ ಹೇಳ್ತಾರೆ, ನಿಮ್ಗೊಂದು ವಿಷಯ ಗೊತ್ತಾ, ನಾನು ನನ್ನನ್ನು ತುಂಬಾ ಪ್ರೀತಿಸ್ತೀನಿ, ನಾನು ನಿಮ್ಮನ್ನು ಕೂಡ ಪ್ರೀತಿಸೋದಿಲ್ಲ, ನಾನು ನನ್ನನ್ನೇ ಪ್ರೀತಿಸ್ತೀನಿ ಅಂತ ಹೇಳಿ. ಅವಾಗ ರಾಜ ಎದ್ದು ನಿಂತ್ಕೊಂಡು ಅವಳ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಏನೋ ಇದು ತುಂಬಾ ನಿಜವಾದ ರಿಯಲೈಸೇಷನ್. ಅವಳು ಮಹಾರಾಣಿ ಹೇಳಿದ್ದು ನನ್ನನ್ನು ನಾನೇ ಪ್ರೀತಿಸ್ತೀನಿ ಅಂತ, ಬೇರೆ ಇನ್ನೇನನ್ನೂ ಅಲ್ಲ. ಬೇರೆ ಇನ್ನೊಬ್ಬ ಮಹಾರಾಜ ಆಗಿದ್ದಿದ್ರೆ ಮಹಾರಾಣಿ ಇಂಥ ಮಾತು ಹೇಳ್ತೀಯ, ನೀನು ನನ್ನನ್ನು ಇಷ್ಟಪಡೋದಿಲ್ವಾ ಮಾಡೋದಿಲ್ವಾ ಅಂತೇಳಿ ಅವಳನ್ನ ಎತ್ಕೊಂಡೋಗಿ ಕಾರಾಗೃಹದಲ್ಲಿ ಅಥವಾ ಏನೋ ಒಂದು ಶಿಕ್ಷೆ ಕೊಟ್ಟು, ಮಹಾರಾಜನು ಅದೇ ಹೇಳ್ತಾನೆ, ನಾನು ಕೂಡ ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನನ್ನು ನಾನು ಪ್ರೀತಿಸಿದಷ್ಟು ಇನ್ಯಾರನ್ನೂ ಪ್ರೀತಿಸಲ್ಲ. ಮಿಕ್ಕದವ್ರನ್ನ ಯಾಕೆ ಪ್ರೀತಿಸ್ತಾ ಇದ್ದೀನಿ? ಅವರೆಲ್ಲ ನನ್ನವರು, ಈ ಆತ್ಮನಿಗೆ ನನಗೆ ಕನೆಕ್ಟ್ ಆಗಿದ್ದಾರೆ, ಅದಕ್ಕೆ ಪ್ರೀತಿಸ್ತೀನಿ. ನೀನ್ ನನ್ನ ಮಹಾರಾಣಿ, ನಿನ್ನನ್ನು ಯಾಕೆ ಪ್ರೀತಿಸ್ತಾ ಇದ್ದೀನಿ? ನೀನ್ ನನ್ನ ಮಹಾರಾಣಿ, ನನ್ನದು, ನನಗೆ ಕನೆಕ್ಟ್ ಆಗಿದೆ ಅದಕ್ಕೆ. ಯಾಕೆ ರಾಜ್ಯದಲ್ಲಿ ಇರುವಂತವ್ರನ್ನ ಎಲ್ಲರನ್ನು ಪ್ರೀತಿಸ್ತಾ ಇದ್ದೀನಿ? ಅವರೆಲ್ಲ ನನ್ನ ಪ್ರಜೆಗಳು. ಪಕ್ಕದಲ್ಲಿರೋ ರಾಜ್ಯದವ್ರನ್ನ ನಾನು ಅವ್ರನ್ನ ನಾನು ಪ್ರೀತಿಸಲ್ಲ. ಯಾಕೆ ಹೇಳಿ? ಅವ್ರು ನಮ್ಮವ್ರಲ್ಲ, ಆತ್ಮನಿಗೆ ಕನೆಕ್ಟ್ ಆಗಿರೋದು ಮಕ್ಕಳು, ಅವ್ರು ನನ್ನ ಮಕ್ಕಳು. ಸೊ ಈ ತರ ಅವರೆಲ್ಲ ನನಗೆ ಅಟ್ಯಾಚ್ ಆಗಿದ್ದಾರೆ, ಅದಕ್ಕೋಸ್ಕರ ನಾನು ಪ್ರೀತಿಸ್ತೀನಿ. ಇಲ್ಲ ಅಂದ್ರೆ ಇದಕ್ಕೆ ಇಲ್ಲಿ ಗುರುಗಳು ಹೇಳ್ತಾರೆ, ನೀನ್ ನಿಮ್ಮ ಗುರುಗಳನ್ನ ಪ್ರೀತಿಸೋಂಗಿದ್ರೆ ಅದು ನನ್ನ ಗುರು, ಅದಕ್ಕೋಸ್ಕರ ಪ್ರೀತಿಸ್ತಾ ಇದ್ದೀನಿ. ನನ್ನ ದೇಶ, ನನ್ನ ತಂದೆ, ನನ್ನ ತಾಯಿ, ನಾನು ಅನ್ನೋದಿದೆ ಅಲ್ಲಿ. ನನ್ನ ಸ್ನೇಹಿತ, ನಂದು ನಂದು ನಂದು, ನನ್ನ ಒಳಗಡೆ ಅದಿದೆಯಲ್ಲ, ಅದಕ್ಕೋಸ್ಕರ ನಾನು ನನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ನಾನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೀನಿ. ಯಾಕೇಳಿ? ನನ್ನನ್ನು ನಾನು ಪ್ರೀತಿಸ್ತಾ ಇರೋದ್ರಿಂದ ಮಿಕ್ಕದವ್ರಿಗೂ ಕೂಡ ನಾನು ಅದೇ ಪ್ರೀತಿಯನ್ನು ಅನಿಸ್ತಾ ಇದ್ದೀನಿ. ಯಾವಾಗ ಇದು ನಮ್ಮ ಮನಸ್ಸಿನಲ್ಲಿ ಕ್ಲಿಯರ್ ಆಗ್ಬಿಡುತ್ತೋ ಅವಾಗ
ಅಸಂತೋಷ ಅನ್ನೋದಿರೋದಿಲ್ಲ, ಜೀವನದಲ್ಲಿ ದುಃಖ ಅನ್ನೋದಿರೋದಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಇಲ್ಲೊಂದು ಮಾತು ಹೇಳ್ತಾರೆ ಗುರುಗಳು, ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಇಲ್ಲೊಂದು ಮಾತು ಹೇಳ್ತಾರೆ, ಯಾರಿಗೆ ಸ್ವಾಭಿಮಾನ ಇಲ್ಲ ಅವರು ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳೋದು. ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳೋದು ಅಂದ್ರೇನು? ಆಚೆ ಕಡೆ ಈ ಶರೀರ ರೂಪ ಅಲ್ಲ, ಒಳಗಡೆ ನಾನು ಬುದ್ಧಿವಂತ ಅದನ್ನ, ಒಳಗಡೆ ಆ ಚೈತನ್ಯ ಇದಿಲ್ಲ ಅದನ್ನ ನೋಡಿ. ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ನಮ್ ಫೋಕಸ್ ಎಲ್ಲ ಪ್ರಪಂಚದ ಮೇಲೆ ಇಲ್ಲ, ನಮ್ಮ ಮೇಲೆ ಶುರುವಾಗ್ಬಿಡುತ್ತೆ ನೋಡಿ, ಅಲ್ವಾ? ಹ ನಮ್ ಫೋಕಸ್ ಎಲ್ಲ ಪ್ರಪಂಚದ ಮೇಲೆ ಇರಲ್ಲ, ನಮ್ಮ ಮೇಲೆ ನಾವು ಇನ್ವರ್ಡ್ ಈ ಕಡೆ ತಿರುಗತ್ತೆ, ಡೈರೆಕ್ಷನ್ ಈ ಕಡೆ ತಿರುಗ್ಬಿಡುತ್ತೆ. ಯಾರು ಸ್ವಾಭಿಮಾನ ಇಲ್ಲ, ಸ್ವ ಅಭಿಮಾನ, ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಸ್ವಾಭಿಮಾನ ಅದೆಷ್ಟಕ್ಕದೆ ಬರುತ್ತೆ. ಅವರು ತಮ್ಮನ್ನು ತಾವು ಪ್ರೀತಿ ಮಾಡೋದಿಲ್ಲ, ಸ್ವಾಭಿಮಾನ ಇಲ್ಲದೆ ಇರೋರು. ಪ್ರೀತಿ ಮತ್ತೆ ಭಕ್ತಿ ಅಂದ್ರೆ ಏನು? ಯಾವುದೇ ಸಂಘರ್ಷ ಇಲ್ಲದೆ ಆನಂದವಾಗಿರೋದು, ಮನಸ್ಸಿನ ಜೊತೆ ಯಾವುದೇ ಸಂಘರ್ಷ ಇಲ್ಲದೆ ಆನಂದವಾಗಿರೋದು. ಎಷ್ಟೋ ಸರಿ ಯಾರೋ ನಮ್ಮನ್ನು ಹೊಗಳ್ತಾರೆ, ಹೊಗಳಿದಾಗ ಒಳಗಡೆಯಿಂದ ಏನೋ ಒಂಥರ ಆನಂದ ಉಂಟಾಗತ್ತೆ. ಆ ಆನಂದವನ್ನು ಅನುಭವಿಸ್ತಾ ಇರ್ತೀವಿ, ಅಷ್ಟೊತ್ತಿಗೆ ಮನಸ್ಸು ಬಂದು, ಹೇಯ್ ನೀನು ಇದು ಅಹಂಕಾರ, ನೀನು ಅನುಭವಿಸಬಾರ್ದು ಇದನ್ನ ಅಂತ ಅಲ್ಲಿ ಬಂದು ಅಲ್ಲೊಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ, ಅಲ್ಲೊಂದು ಸಂಘರ್ಷ ಉಂಟು ಮಾಡುತ್ತೆ ಮನಸ್ಸು. ಯಾರೋ ನಮ್ಮನ್ನು ಹೊಗಳಿದಾಗ ಒಂದು ವಿಕಸನವಾದಂತ ಒಂದು ಅನುಭವ ಉಂಟಾಗತ್ತೆ, ಅಲ್ವಾ? ಹ ಒಳಗಡೆಯಿಂದ ಏನೋ ಒಂಥರ ವಿಕಸನವಾದಂಗೆ ಅನ್ಸುತ್ತೆ. ಬಟ್ ಮನಸ್ಸು ಅಷ್ಟೊಳಗೆ ಬಂದು ನೀನು ಈ ಆನಂದವನ್ನು ಅನುಭವಿಸಬಾರ್ದು, ನೀನು ಇದು ಅಹಂಕಾರ ಅಂತ ನಮ್ಮನ್ನ ಹೇಳುತ್ತೆ. ಆದ್ರೆ ಇಲ್ಲೇನ್ ಹೇಳ್ತಾರೆ, ಯಾವುದೇ ರೀತಿಯ ಸಂಘರ್ಷ ಇಲ್ಲದೆ ಒಂದು ವಿಕಸನ ಉಂಟಾಗ್ತಾ ಇದೆ, ಅದನ್ನ ಅನುಭವಿಸುವಂತ. ಇದನ್ನ ಶಾಂಡಿಲ್ಯ ಮಹರ್ಷಿಗಳು ಇದನ್ನ ಹೇಳ್ತಾರೆ. ಆತ್ಮರತಿ ಅವಿರೋಧೇನೈತಿ ಶಾಂಡಿಲ್ಯ, ಇದು ಇದರಲ್ಲಿ ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಒಳಗಡೆ ಯಾವುದೇ ಸಂಘರ್ಷ ಇಲ್ಲದೆ ಆ ಆನಂದವನ್ನು ಅನುಭವಿಸು ಆತ್ಮನಲ್ಲಿ. ಆದ್ರೆ ನಮ್ಮಲ್ಲಿ ಈ ಸಂಘರ್ಷ ಎಷ್ಟು ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ, ಏನೋ ನಾವು ಏನ್ ಮಾಡಿದ್ರು 100ಕ್ಕೆ 100 ಆ ವಿಕಸನಕ್ಕೆ ವಿರೋಧವಾಗಿ ಮಾಡ್ತೀವಿ ನಾವು. ಒಳಗಡೆ ವಿಕಸನ ಆಗೋದಕ್ಕೆ ಬಿಡ್ತಾ ಇಲ್ಲ ನಾವು. ಯಾವ್ದು ನಮ್ಮನ್ನು ತಡಿತಾ ಇದೆ ಇಲ್ಲಿ? ಇದು ಒಳ್ಳೇದು, ಇದು ಕೆಟ್ಟದ್ದು, ನಮ್ಮ ಐಡಿಯಾಸ್, ನಮ್ಮ ಅಹಂಕಾರ, ಇದೆಲ್ಲ ಅಡ್ಡ ಬರ್ತಾ ಇದೆ. ನಾನೇನು ಅಲ್ಲ ಅಂತ ಹೇಳ್ಕೊಳಲ್ಲ. ನಾವೇನು ಅಂತೀವಿ, ನಾನು ಒಂದು ಧೂಳಿಗೆ ಸಮಾನ ಅಂತ, ನಾನು ತುಂಬಾ ಪಾಪಾತ್ಮ ಅಂತ ಬೈಕೊಳ್ಳೋದು ನಮ್ಮಲ್ಲಿ ಕೆಲವು ಈ ಕೊನೆಯಲ್ಲಿ ದೇವ್ರ ಪೂಜೆ ಕೊನೆಯಲ್ಲಿ ಒಂದು ಮಾತು ಬರುತ್ತೆ, ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಸಂಭವ. ಗುರುಗಳು ಹೇಳ್ತಾರೆ ಇನ್ಮೇಲೆ ಅದು ಹೇಳ್ಬೇಡಿ. ಯಾವಾಗ ನೀನು ಆತ್ಮನ ಜೊತೆ ಸಂಪರ್ಕ ಉಂಟಾಯ್ತೋ ನಿನ್ನ ಪಾಪ ಎಲ್ಲ ಹೋಯ್ತು. ನಿನ್ನ ಒಳಗಡೆ ಇರೋ ದೇವರ ಜೊತೆ ನಿನಗೆ ಸಂಪರ್ಕ ಬಂದ ತಕ್ಷಣನೇ ಪಾಪ ಹೋಯ್ತು. ಈ ಶ್ಲೋಕ ಹೇಳ್ಬಾರ್ದು, ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಸಂಭವ. ನಾನು ಪಾಪೋಹಂ ಪಾಪ ಕರ್ಮ ಮಾಡಿದ್ದಕ್ಕೆ ಹುಟ್ಟಿದ್ದೀನಿ, ಪಾಪಾತ್ಮನ್ ನಾನು, ಪಾಪದಿಂದ ಸಂಭವನಾದೆ. ಇದು ಶ್ಲೋಕ ಹೇಳ್ಬೇಡ, ಗುರುಗಳು ಅದೇ ಹೇಳ್ತಾರೆ. ಏನೋ ಅದು ಹೇಳೋಂಗಿದ್ರೆ ಒಳಗಿರೋ ದೈವದ ಜೊತೆ ಸಂಪರ್ಕ ಉಂಟಾಗೋದಿಲ್ಲ. ಯಾವತ್ತೂ ಒಳಗಡೆ ಇರುವ ಪರಮಾತ್ಮನ ಜೊತೆ ಸಂಪರ್ಕ ಉಂಟಾಗಕ್ಕಾಗೋದಿಲ್ಲ ನಿನ್ನ ಶರೀರದ ಒಳಗಡೆ ಇರುವಂತಹ ಪರಮಾತ್ಮನ ಜೊತೆ. ಇದು ಜನಕ ಮಹಾರಾಜರಿಗೆ ರಿಯಲೈಸ್ ಆಗೋಯ್ತು. ಎಲ್ಲ ಕಾನ್ಫ್ಲಿಕ್ಟ್ಸ್, ಏನೇನು ಸಂಘರ್ಷಗಳಿತ್ತೋ ಅದೆಲ್ಲ ಕಣ್ಮರೆ ಆಗ್ಬಿಡ್ತು. ಅವ್ರ ಒಳಗಡೆಯಿಂದ ಒಂದು ಆನಂದ ಉಂಟಾಗಕ್ಕೆ ಶುರುವಾಯಿತು. ನಾನು ಪಾಪಾತ್ಮ ಅಲ್ಲ. ಎಷ್ಟೋ ಜನಕ್ಕೆ ಅದಿರುತ್ತೆ, ನಾವು ಏನ್ ಪಾಪ ಮಾಡಿದೀವೋ. ಗುರುಗಳ ಹತ್ರ ಬಂದ್ಮೇಲೆ ನಾನೇನು ಪಾಪ ಮಾಡಿದ್ದೀನಿ ಅಂತ ಮಾತ್ರ ಅನ್ಬಾರ್ದು. ಯಾಕೆಂದ್ರೆ ಇಲ್ಲಿ ಬಂದ್ಮೇಲೆ ಗುರುಗಳು ನಮ್ಮ ಒಳಗಿನ ಪರಮಾತ್ಮನ ಜೊತೆ ಸಂಪರ್ಕ ನಮಗೆ ಸುದರ್ಶನ ಫಸ್ಟ್ ಕ್ಲಾಸ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲೇ ಕನೆಕ್ಟ್ ಮಾಡ್ಬಿಟ್ರು ನಮ್ಮನ್ನ. ನಾವು ಇದನ್ನ ತುಂಬಾ ಇದನ್ನ ಲೈಟ್ ಆಗಿ ತಗೊಂಡಿದೀವಿ. ಈ ಜ್ಞಾನವನ್ನ ದಯವಿಟ್ಟು ತಗೊಂಬೇಡಿ ಆತರ. ತುಂಬಾ ಆಳವಾದ ಜ್ಞಾನ, ಅದ್ಭುತವಾದ ಜ್ಞಾನ ಗುರುಗಳು ಅನುಭವಪೂರ್ವಕವಾಗಿ ನಮಗೆ ಕೊಟ್ಟಿದ್ದಾರೆ. ಮಾತಿನಲ್ಲ, ಅನುಭವದ ರೂಪದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಲೈಟ್ ಆಗಿ ತಗೊಂಬಾರ್ದು ಇದನ್ನ. ಗೊತ್ತಾಗ್ತಾ ಇದಿಲ್ಲ? ಓಂ ನಮಃ ಶಿವಾಯ. ಅಹೋ ಅಹಂ ನಮೋ ಮಾಖ್ಯಂ ವಿನಾಶೋ ಯಸ್ಯ ನಾಸ್ತಿ ಮೇ.
ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಜಗನ್ನಾಶೇಪಿ ತಿಷ್ಠಿತಃ. ಅವಾಗ ಜನಕ ಮಹಾರಾಜರು ಇನ್ನೊಂದ್ಸರಿ ಉದ್ಗಾರ, ಅಹೋ, ಇಷ್ಟು ಅದ್ಭುತವಾದ ನನಗೆ ನಾನೇ ನಮಸ್ಕಾರ ಮಾಡ್ಕೊಳ್ತೀನಿ. ಯಾರು ನನಗೆ ಅಂದ್ರೆ ಯಾರು? ಒಳಗಡೆ ಇರೋ ದೇವರಿಗೆ. ನನ್ನೊಳಗಿರುವ ಈ ಆಕಾಶಕ್ಕೆ, ನನ್ನ ಆತ್ಮನ ಒಳಗಡೆ ಇರುವ ಆತ್ಮ ಇದೆಯಲ್ಲ, ಇದಕ್ಕೆ ಅದು ಅವಿನಾಶಿ. ಒಂದು ರೂಪ, ಲಾ ಆಫ್ ಥರ್ಮೋಡೈನಮಿಕ್ಸ್ ಇದೆಯಲ್ಲ, ಏನೋ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಒನ್ ಫಾರ್ಮ್ ಆಫ್ ಎನರ್ಜಿ ಕೆನ್ ಬಿ ಇನ್ನೊಂದು ಫಾರ್ಮ್ಗೆ ತಗೊಂಡ್ಬರ್ಬೋದು. ಈ ಆತ್ಮ ಇನ್ನೊಂದು ಶರೀರ ತಗೊಳುತ್ತೆ, ಅದು ಇನ್ನೊಂದು ಶರೀರ ತಗೊಳುತ್ತೆ. ಆ ಆತ್ಮನಿಗೆ ವಿನಾಶ ಇಲ್ಲ. ಸೊ ಇದು ಹೇಳ್ತಾ ಇದ್ದಾರೆ. ನನ್ನೊಳಗಿನ ಈ ಆಕಾಶ, ನನ್ನೊಳಗಿನ ಈ ಇರುವಿಕೆ, ಇದು ಅವಿನಾಶಿ. ಈ ಪೂರ್ತಿ ವಿಶ್ವ ಬದಲಾಯಿಸಿದ್ರು ಇಲ್ಲಿ ಎಷ್ಟೋ ಕಲ್ಲುಗಳು, ದೊಡ್ಡ ದೊಡ್ಡ ಬೆಟ್ಟಗಳು ಬದಲಾಯಿಸದೆ ಹಂಗೇ ಇದ್ದಂಗೆ ಅನ್ಸತ್ತೆ. ಬಟ್ ಒಂದು ಲಕ್ಷ ವರ್ಷಗಳಿಗೆ ಬದಲಾಗ್ಬಿಡುತ್ತೆ ಅಲ್ಲ, ನಿಧಾನಕ್ಕೆ ಬದಲಾಗತ್ತೆ. ಅದು ಬದಲಾದ್ರೂ ನನ್ನೊಳಗಿನ ಚೈತನ್ಯ ಅವಿನಾಶಿ. ನನ್ನಿಂದ ಹೊರಗಡೆ ಏನೂ ಇಲ್ಲ, ಎಲ್ಲ ಆತ್ಮವೇ ಆಗಿದೆ ಅಂತ ಹೇಳ್ತಾರೆ. ಅಹೋ ಅಹಂ ನಮೋ ಮಹ್ಯಂ. ಇದು ಎಷ್ಟು ಬಲಿಷ್ಠವಾದ ಒಂದು ರಿಯಲೈಸೇಷನ್ ಅವ್ರಿಗಾಯ್ತು ಅಂದ್ರೆ, ಅವ್ರು ಸೀದಾ ಓಕೆ ಅಷ್ಟಾವಕ್ರ ಮಹರ್ಷಿಗಳು ಕಾಲು ಹಿಡ್ಕೊಳ್ತಾರೆ. ಕಾಲು ಹಿಡ್ಕೊಂಡು ಈ ಆಕಾಶ ತತ್ವ, ನನ್ನೊಳಗಿನ ಹಾಲು ಒಂದು ಎಂಟಿ, ನನ್ನ ಮುಂದೆ ಇನ್ನೊಂದು ಆಕಾಶ ತತ್ವ ಕೂತಿದೆ, ಆ ಆಕಾಶ ತತ್ವಕ್ಕೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದೆ ಅಂತ. ನನಗಿನ್ನ ದೊಡ್ಡ ಆಕಾಶ, ಎರಡೂ ಒಂದೇನೆ. ದಿಸ್ ಐ ಡೂಯಿಂಗ್ ಪ್ರಣಾಮ್ಸ್ ಟು ದಿಸ್ ಒಳಗೆ ನನ್ನ ಮುಂದೆ ಕೂತಿರುವಂತ ಆಕಾಶ ತತ್ವಕ್ಕೆ ನಮಸ್ಕಾರ ಮಾಡ್ತಾರೆ. ಮತ್ತೆ ಮತ್ತೆ ಹೇಳ್ತಾರೆ ಇದನ್ನ, ಮತ್ತೆ ಮತ್ತೆ ಹೇಳ್ತಾರೆ. ಅಹೋ ಅಹಂ ನಮೋ ಮಹ್ಯಂ. ಇದು ಭಕ್ತಿಯ ಒಂದು ಪರಾಕಾಷ್ಠೆ. ಯಾಕೇಳಿ, ಅತ್ಯಂತ ಉನ್ನತವಾದ ಸತ್ಯವನ್ನ, ಪರಮೋತ್ಕೃಷ್ಟವಾದ ಸತ್ಯವನ್ನ ಅಷ್ಟಾವಕ್ರ ಮಹರ್ಷಿಗಳು ಚಿಟಿಕೆ ಹೊಡಿಯೋದ್ರಲ್ಲಿ ಹೇಳ್ಬಿಟ್ರು. ಜನಕ ಮಹಾರಾಜ್ ಬಾಯಲ್ಲಿ ಹೇಳಿದಲ್ಲ, ಅನುಭವಕ್ಕೆ ತಂದು ಕೊಟ್ಬಿಟ್ರು ಅವ್ರಿಗೆ. ಇದು ಅದಕ್ಕೆ ನಮ್ಮ ಮನಸ್ಸು ಏನಾಗಿದೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಿಕ್ಕಾಕೊಂಡು ಒಳಗಡೆ ಇರುವ ಸೂರ್ಯನನ್ನ ನೋಡ್ತಾ ಇಲ್ಲ. ಸೂರ್ಯ ಇಲ್ಲಿ ಒಳಗಡೆ ಇದ್ದಾನೆ. ಒಳಗಡೆ ಇದಕ್ಕೆ ಒಂದು ಗಾಜಿನ ಒಂದು ಕಿಟಕಿ ಹಾಕ್ಬಿಟ್ಟಿದೀವಿ. ಆ ಗಾಜಿನ ಕಿಟಕಿ ಏನಾಗಿದೆ, ಅದ್ರ ಮೇಲೆ ಧೂಳು ಕುತ್ಕೊಂಡ್ಬಿಟ್ಟಿದೆ. ಆದ್ರೂ ಸೂರ್ಯ ಬಿಡ್ತಾ ಇಲ್ಲ, ಪ್ರಕಾಶಿಸ್ತಾ ಇದ್ದಾನೆ. ಅದ್ರ ಮೂಲಕನೂ ಬರ್ತಾ ಇದ್ದಾನೆ ಆಚೆ. ಸೂರ್ಯನದು ಎಷ್ಟು ಶಕ್ತಿ ಆತರ ಇದೆ. ಆ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಿಕ್ಕಾಕೊಳ್ತೀರಾ, ಆ ಒಳಗಡೆ ಇರುವ ಸೂರ್ಯನನ್ನು ನೋಡಿ. ಓಕೆ, ಅವಾಗ ನಿಜವಾದ ಒಂದಾಗುವಿಕೆ, ಪರ್ಫೆಕ್ಟ್ ಯೂನಿಟಿ ವಿಲ್ ಬಿಗಿನ್. ಯೋಗ, ಯೂನಿಟಿ ಅಂದ್ರೇನು? ನಿಜವಾದ ಯೋಗ ಶುರುವಾಗ್ತದೆ. ಕೇಳಿಸ್ಕೊತಾ ಇದ್ದೀರಾ? ಬೋರ್ ಆಗ್ತಾ ಇದೆಯಾ? ಏನ್ ಸರ್ ದಿನಾಗ್ಲೂ ಆತ್ಮ ಚೈತನ್ಯ ಅಂತ ರುಬ್ತಾ ಇದ್ದೀರಾ ಅಂತ. ಓಂ ನಮಃ ಶಿವಾಯ. ಏನ್ ಮಾಡೋದು, ಅದು ಸಬ್ಜೆಕ್ಟ್ ಅಷ್ಟು ಅದ್ಭುತವಾಗಿದೆ ಅದು. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿ ಈ ಗುರು ಪ್ರಾರ್ಥನೆ, ಪ್ರಾರ್ಥನೆಯನ್ನ ಗುರುಗಳು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇಲ್ಲಿ ದೇವರು, ಗುರು ಮತ್ತೆ ಆತ್ಮ, ಇದು ಮೂರು ಒಂದೇನೆ. ನೋಡೋದಕ್ಕೆ ಬೇರೆ ಬೇರೆ ಅನ್ಸುತ್ತೆ, ಆದ್ರೆ ಒಂದೇನೆ. ಕಣ್ಣಿಗೆ ಕಾಣಿಸದೇ ಇರುವಂತಹ ಶಕ್ತಿಗೆ ದೇವರು ಅಂತ ಕರಿತೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ಒಳಗಡೆ ಇರುವ ಅರ್ಧಂಬರ್ಧ ಅರ್ಥ ಆಗಿರುತ್ತೆ, ಅದ್ರ ಬಗ್ಗೆ ಅರ್ಧಂಬರ್ಧ ಗೊತ್ತಾಗಿರುತ್ತೆ, ಅದಕ್ಕೆ ಆತ್ಮ ಅಂತ ಕರಿತೀವಿ. ಆದ್ರೆ ಆ ಒಳಗಡೆ ಇರುವ ಆತ್ಮ ಒಂದು ಶರೀರ ರೂಪದಲ್ಲಿ ಮುಂದೆ ಬಂದು ನಿಂತ್ಕೊಂಡ್ರೆ ಅದಕ್ಕೆ ಗುರು ಅಂತ ಹೆಸರು. ನಮ್ಮ ಒಳಗಡೆ ಇರುವ ಚೈತನ್ಯ ಇದೆಯಲ್ಲ, ಯಾವ್ದನ್ನ ನಾವು ದೇವರು ಒಳಗಡೆ ಇರುವ ಚೈತನ್ಯ ಅಂತ ಕರಿತಾ ಇದೀವಿ ನೋಡಿ, ದ ಇನ್ನರ್ ದ ಸೂರ್ಯ, ಆ ಒಳಗಿನ ಸೂರ್ಯ ಒಂದು ಶರೀರ ತಗೊಂಬಂದು ಆಚೆ ನಿಂತ್ಕೊಂಡ್ರೆ ಅದಕ್ಕೆ ಗುರು ಅಂತ ಹೆಸರು. ಒಂದು ಘನವಾದ ರೂಪವನ್ನು ತಗೊಂಡ್ರೆ ಬಂದು ಮುಂದೆ ನಿಂತ್ಕೊಂಡ್ರೆ ಅದಕ್ಕೆ ಗುರು ಅಂತ ಹೆಸರು. ಇದು ಹೇಗೆ ಅಂದ್ರೆ, ಇದಕ್ಕೆ ಹೇಳ್ತಾರೆ, ಕಣ್ಣಿಗೆ ಕಾಣಿಸದೇ ಇರುವುದು, ಅರ್ಧಂಬರ್ಧ ಕಾಣಿಸುವುದು, ಪೂರ್ತಿಯಾಗಿ ಕಾಣಿಸುವುದು.
ಕಣ್ಣಿಗೆ ಕಾಣಿಸದೇ ಇರುವುದು ಯಾವುದು? ಪರಮಾತ್ಮ. ಅರ್ಧಂಬರ್ಧ ಅನುಭವಪೂರ್ವಕವಾಗಿ ಗೊತ್ತಿದೆ, ಅದು ನಮ್ಮ ಒಳಗಿನ ಆತ್ಮ. ಕಾಣಿಸುವುದು ಯಾವುದು? ಗುರು, ಗುರುಗಳು. ಇದು ಮೂರು ಒಂದೇನೆ. ಓಂ ನಮಃ ಶಿವಾಯ. ಕಣ್ಣು ಮುಂದೆ ಬಂದು ನಿಂತ್ಕೊಂಡಿದೆ ಆ ಶಕ್ತಿ. ಹ್ಮ್ ಎಲ್ಲ ಈ ಸೃಷ್ಟಿಯನ್ನೇ ವ್ಯಾಪಿಸಿರುವಂತ ಶಕ್ತಿ ಕಣ್ಣು ಮುಂದೆ ಒಂದು ಶರೀರ ತಗೊಂಡ್ಬಂದು ನಿಂತ್ಕೊಂಡಾಗ ಅದೇ ಗುರು. ಓಂ ನಮಃ ಶಿವಾಯ. ಅದಕ್ಕೆ ಗುರುಗಳನ್ನ ಶರೀರಕ್ಕೆ ಸೀಮಿತವಾಗಿ ನೋಡಬಾರದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಶರೀರಕ್ಕೆ ಅತೀತವಾಗಿ ನೋಡ್ಬೇಕು ನಾವು. ಅವರ ವರ್ತನೆ ಈ ತರ ವರ್ತಿಸ್ತಾ ಇದ್ದಾರೆ, ಅದು ಕೂಡ ನೋಡಬಾರ್ದು, ಅದಕ್ಕೆ ಅತೀತವಾಗಿ ನೋಡ್ಬೇಕು. ಅವ್ರು ಮಾತಾಡೋ ಮಾತುಗಳು ಅದಕ್ಕೆ ಅತೀತವಾಗಿ ನೋಡ್ಬೇಕು. ನಮ್ ತರಾನೇ ಉಸಿರಾಡ್ತಾರೆ, ನಮ್ ತರ ಊಟ ಮಾಡ್ತಾರೆ, ನಮ್ ತರ ನಡೀತಾರೆ, ಎಲ್ಲ ಮಾಡ್ತಾರೆ. ಓ, ಇವರು ನಮ್ ತರಾನೇ. ದಯವಿಟ್ಟು ಆ ತರ ನೋಡಬಾರದು ಗುರುಗಳನ್ನ. ಅದಕ್ಕೆ ಅತೀತವಾಗಿ ನೋಡ್ಬೇಕು ನಾವು. ಇಲ್ಲಾಂದ್ರೆ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಎಲ್ಲವನ್ನ ಜಡ್ಜ್ ಮಾಡಕ್ಕೆ ಶುರು ಮಾಡುತ್ತೆ. ಈ ಸೃಷ್ಟಿಯಲ್ಲಿರೋ ಈ ವಿಶ್ವದಲ್ಲಿರೋ ಪೂರ್ತಿ ವಿಶ್ವ ಒಂದು ಶರೀರದೊಳಗೆ ಸೇರ್ಕೊಂಡ್ಬಂದು ನಮ್ಮ ಮುಂದೆ ನಿಂತ್ಕೊಂಡ್ಬಿಟ್ರೆ ಅದೇ ಗುರುಗಳು. ಕನಕದಾಸರು ಅದಕ್ಕೆ ಹಾಡ್ತಾರೆ ಒಂದ್ ಜಾಗದಲ್ಲಿ, ನೀನಾರಂದರೆ ಹರಿಯೇ, ಇನ್ನೇನು ನನ್ನೊಳಿದ್ದವ ನೀನಾದೆ, ನಿನ್ನ ದಾಸ ನಾನಾದೆ ಅಂತ. ನನ್ನೊಳಿದ್ದವ ನನ್ನ ಒಳಗಡೆ ಇರುವ ಆ ಚೈತನ್ಯ ಇದೆಯಲ್ಲ, ಅದು ನೀನಾದೆ, ನಿನ್ನ ದಾಸ ನಾನಾದೆ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇನ್ನು ಕೆಲವರು ಬುದ್ಧಿವಂತರಿದ್ದಾರೆ, ಗುರುಗಳು ಏನು ಮಾಡಬೇಕು ಅಂತ ಅವ್ರು ಹೇಳೋದು, ಸೊ ಗುರುಗಳಿಗೆ ಸಲಹೆ ಕೊಡೋದು. ಪಾಪ ಅವರು ಕೇಳಿಸ್ಕೊಂಡಂಗೆ ಇರ್ತಾರೆ ಏನು, ಇವ್ರ ಸಲಹೆಗಳು ತಗೊಂಡಂಗೆ. ಓಂ ನಮಃ ಶಿವಾಯ. ಹ ಕೆಲವು ಶಿಷ್ಯರು ಗುರುಗಳು ಏನು ಮಾಡಬೇಕು ಅಂತ ಅವ್ರು ಹೇಳೋದು. ಇದು ತುಂಬಾ ಒಂದು ತಮಾಷೆ. ಇಲ್ಲಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು ಇದರಲ್ಲಿ. ಇದೊಂದು ರೀತಿಯ ತಮಾಷೆ ಒಂದು ಪರಿಸ್ಥಿತಿ. ಒಬ್ರನ್ನ ಗುರುಗಳು ಅಂತ ಅನ್ಕೊಳ್ಳೋದು, ಆಮೇಲೆ ಅವ್ರು ಯಾವ ತರ ಇರ್ಬೇಕು ಅಂತ ನಾವು ಡಿಕ್ಟೇಟ್ ಮಾಡೋದು ಟರ್ಮ್ಸ್ ಅವ್ರಿಗೆ. ಅವಾಗ ಅವ್ರು ನಮ್ಮ ಗುರುಗಳು ಹೆಂಗಾಗ್ತಾರೆ? ಅವ್ರಿಗೆ ಗುರುಗಳಿಗೆ ಗುರುವಾಗ್ಬಿಟ್ಟಿದ್ದೀವಿ ನಾವು. ಸೊ ಪ್ರತಿಯೊಬ್ಬರು ಗುರುವಾಗಬೇಕು ಅಂತ ಇಷ್ಟಪಡ್ತಾರೆ. ಯಾರು ಶಿಷ್ಯರಾಗಕ್ಕೆ ರೆಡಿ ಇಲ್ಲ, ಯಾರು ಭಕ್ತರಾಗಕ್ಕೆ ರೆಡಿ ಇಲ್ಲ. ಆದ್ರೆ ಜನಕ ಮಹಾರಾಜರು ನಿಜವಾದ ಭಕ್ತರು. ಗೊತ್ತಾಯ್ತು ಅವ್ರಿಗೆ. ಅಷ್ಟಾವಕ್ರ ಮಹರ್ಷಿಗಳು ಈ ರಹಸ್ಯ ಹೇಳಿದ ತಕ್ಷಣ, ನೀನು ಶರೀರ ಅಲ್ಲ, ನೀನು ಒಳಗಡೆಯ ಶುದ್ಧ ಚೈತನ್ಯ ನೀನು ಅಂತ ಹೇಳಿದ ತಕ್ಷಣನೇ ಅವ್ರು ಕೂತಿದ್ದ ಸೀಟಿಂದ ಹೆಗಿರಿ ಜಂಪ್ ಹೊಡಿದ್ವು. ಏನೋ ಸೀದಾ ಹೋಗಿ ಕಾಲಿಡ್ಕೊಂಡ್ಬಿಡ್ತಾರೆ. ಹೋಗಿ ಅವ್ರಿಗೆ ಅಲ್ಲಿ ಯಾವುದೇ ಅವ್ರಿಗೆ ವ್ಯತ್ಯಾಸ ಕಾಣಿಸ್ಲಿಲ್ಲ. ಗುರು, ಪರಮಾತ್ಮ ಮತ್ತೆ ಆತ್ಮನಿಗೆ ವ್ಯತ್ಯಾಸ ಕಾಣಿಸ್ಲಿಲ್ಲ. ಸೀದಾ ಹೋಗಿ ಎಲ್ಲ ಪ್ರಶ್ನೆಗಳು ಅವರಿಗೆ ದೂರ ಆಗೋಯ್ತು. ಯಾರಿಗೆ? ಜನಕ ಮಹಾರಾಜರಿಗೆ. ಹೋಗಿ ಅವ್ರ ಕಾಲು ಹಿಡ್ಕೊಂಡು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ. ಓಂ ನಮಃ ಶಿವಾಯ. ಅಹೋ ಅಹಂ ನಮೋ ಮಹ್ಯಂ ಏಕೋಹಂ ದೇಹವಾನಪಿ ಕ್ವಚಿನ್ನ ಗಂತ ನಾಗಂತ ವ್ಯಾಪ್ಯ ವಿಶ್ವಮವಸ್ಥಿತ. ಕ್ವಚಿನ್ನ ಗಂತ ನಾಗಂತ ವ್ಯಾಪ್ಯ ವಿಶ್ವಮವಸ್ಥಿತ. ಅಹೋ, ನಾನೆಂತಹ ಅದ್ಭುತ, ಇಂತಹ ನನಗೆ ನಾನೇ ನಮಸ್ಕಾರ ಮಾಡಿಕೊಳ್ತಿದ್ದಾನೆ. ನಾನು ದೇಹದಲ್ಲಿದ್ದರೂ ನಾನು ಏಕಮಾತ್ರ, ನಾನೆಲ್ಲಿಗೂ ಹೋಗುತ್ತಿಲ್ಲ, ಎಲ್ಲಿಂದಲೂ ಬರುತ್ತಿಲ್ಲ, ಸರ್ವವ್ಯಾಪಿಯಾಗಿ ಈ ವಿಶ್ವದಲ್ಲಿ ಇದ್ದೇನೆ. ನಾನು ಈ ಶರೀರದಲ್ಲಿ ಇದ್ದೇನೆ. ನಾನು ಈ ಶರೀರದಲ್ಲಿ ಇದ್ರೂ ಎಲ್ಲ ಕಡೆ ವ್ಯಾಪ್ತವಾಗಿದ್ದೇನೆ. ಸೊ ಇದನ್ನ ಹೇಳ್ಕೊಳ್ತಾ ಬರ್ತಾರೆ. ನೆಕ್ಸ್ಟ್, ಅಹೋ ಅಹಂ ನಮೋ ಮಹ್ಯಂ ದಕ್ಷೋ ನಾಸ್ತಿ. ಅಹೋ ಅಹಂ ನಮೋ ಮಹ್ಯಂ ದಕ್ಷೋ ನಾಸ್ತಿ ಇಹ ಮತ್ಸಮಃ ಅಸಂಸ್ಪೃಶ್ಯ ಶರೀರೇಣ ಏನ ವಿಶ್ವಂ ಚಿರಂ ಧೃತಂ. ಅಹೋ ಅಹಂ ನಮೋ ಮಹ್ಯಂ ದಕ್ಷೋ ನಾಸ್ತಿ ಇಹ ಮತ್ಸಮಃ ಅಸಂಸ್ಪೃಶ್ಯ ಶರೀರೇಣ ಏನ ವಿಶ್ವಂ ಚಿರಂ ಧೃತಂ. ಓಕೆ, ಸೊ ನನ್ನಂತ ಬುದ್ಧಿವಂತರು ಇನ್ಯಾರು ಇಲ್ಲ. ಇಷ್ಟೊತ್ತು ವಿನಮ್ರವಾಗಿದ್ರು, ವಿನಯದಿಂದ ಇದ್ರು ಜನಕ ಮಹಾರಾಜರು. ಆದ್ರೆ ಇವಾಗ ಅವ್ರಿಗೆ, ಅಂದ್ರೆ ಇವಾಗ್ಲೂ ವಿನಯದಿಂದಾನೇ ಇದ್ದಾರೆ. ಇವಾಗ ಅವ್ರೇನ್ ಹೇಳಿದ್ರು, ಆ ಪರಮಾತ್ಮ ನನ್ನ ಒಳಗಡೆನೆ ಇದ್ದಾನೆ, ಅವನಿಗೆ ನಾನು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ನನ್ನಂತ ಕುಶಲತೆ ಇರುವ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ನೀವು ಬೋಯಿಂಗ್ ಡೌನ್ ಪ್ರೋಸೆಸ್ ಅಂತ ಮಾಡಿದ್ದೀವಿ, ಜ್ಞಾಪಕ ಇದೆಯಾ? ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ದಿಶಾ ಪ್ರಣಾಮ ಅಂತ ಮಾಡಿಸ್ತಾರೆ. ಆ ದಿಶಾ ಪ್ರಣಾಮದಲ್ಲಿ ಗುರುಗಳು ಇವೆಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಗುರುಗಳು ಇದರಿಂದ ಯಾವುದನ್ನು ಬಿಟ್ಟಿಲ್ಲ ಗುರುಗಳು ನಮಗೆ. ಗುರುಜಿಯವರು ಬೋಯಿಂಗ್ ಡೌನ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ಒಂದೊಂದು ದಿಕ್ಕಿನಲ್ಲೂ ಎಲ್ಲ ದಿಶಾ ಪ್ರಣಾಮ ಮಾಡಿಸಿ, ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಿಸ್ತಾರೆ, ಭೂಮಾತೆಗೆ ನಮಸ್ಕಾರ ಮಾಡಿಸ್ತಾರೆ, ಪಿತೃಗಳಿಗೆಲ್ಲ ನಮಸ್ಕಾರ ಮಾಡಿಸ್ತಾರೆ, ತಂದೆ ತಾಯಿಗೆ ನಮಸ್ಕಾರ ಮಾಡಿಸ್ತಾರೆ. ಕೊನೆಗೆ ಈ ಶರೀರದಲ್ಲಿರುವ ಜೀವನಿಗೆ, ಈ ಶರೀರದಲ್ಲಿರುವ ಚೈತನ್ಯಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಜ್ಞಾಪಕ ಇದೆಯಾ? ಅಲ್ಲಿ ನಮ್ಮ ಇವಾಗ ಜನಕ ಮಹಾರಾಜರು ಏನ್ ಮಾಡಿದ್ರು ಅದನ್ನ ನಮ್ಮ ಕೈಲಿ ಮಾಡಿಸಿದ್ದಾರೆ ಗುರು. ನನ್ನೊಳಗರೆ ಇರುವ ಆ ಚೈತನ್ಯಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನೊಳಗಡೆ ಇರುವ ಆತ್ಮನಿಗೆ, ಅದಕ್ಕೆ ನಮಸ್ಕಾರ ಮಾಡಿದ್ರೆ ಈ ವಿಶ್ವಕ್ಕೆ ನಮಸ್ಕಾರ ಮಾಡ್ದಂಗೆ. ಯಾಕಂದ್ರೆ ಇದೇ ಆತ್ಮನೇ ಅಲ್ವಾ ಎಲ್ಲಾ ಕಡೆನೂ ಇರೋದು. ಏನಾಗ್ತಾ ಇದೆ ನಮ್ಗೆ ಅದರ ಕಡೆ ನೋಡೋದಿಕ್ಕೆ ನಮ್ಮ ಮನಸ್ಸು ಅಡ್ಡ ಆಗ್ಬಿಟ್ಟಿದೆ. ಇದುವರೆಗೂ ಗಟ್ಟಿಯಾಗಿದ್ದಂತ ಮನಸ್ಸು ಈ ಜ್ಞಾನ ಕೇಳಿದ ತಕ್ಷಣ ಆವಿಯಾಗೋಯ್ತು ಅದು. ಸೊ ಇವಾಗ ಯಾವುದೇ ರೀತಿ ಅಡೆತಡೆ ಇಲ್ಲ. ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್, ಒಳಗಡೆಯಿಂದ ಬಿಗಿಯಾಗ್ಬಿಟ್ಟಿದೀವಿ ನಾವು, ಎಲ್ಲವನ್ನ ತಡಿತಾ ಇದೀವಿ ಒಳಗಡೆಯಿಂದ. ನಮ್ಮ ಒಳಗಡೆ ಎಷ್ಟೋ ಸಂಘರ್ಷಗಳಿದೆ, ನಾನು 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 ಅಂತ. ಈ ಒಳಗಡೆ ಈ ಅಹಂಕಾರ ಇದೆಯಲ್ಲ, ಇದು ಎಲ್ಲ ಸಂಘರ್ಷಗಳನ್ನು ಉಂಟು ಮಾಡಿದೆ ನಮಗೆ. ಏನೇನ್ ಸಂಘರ್ಷ ಉಂಟು ಮಾಡಿದೆ? ನನಗೆ ಇದು ಇಷ್ಟ ಇದೆ, ಇದಿಷ್ಟ ಇಲ್ಲ, ಎಲ್ಲ ಸಮಯಕ್ಕೆ ಸರಿಯಾಗಿ ಆಗ್ಬೇಕು, ಎಲ್ರೂ ನನ್ನ ಹೇಳ್ದಂಗೆ ಕೇಳಬೇಕು, ಈ ತರ ಮಾಡಬಾರದು. ಅರ್ಥ ಆಗ್ತಾ ಇದೆಯಲ್ಲ? ಇದು ನಮ್ಮ ಸಂಘರ್ಷಕ್ಕೆ ಕಾರಣವಾಗಿದೆ. ಇದು ಹೇಳ್ತಾ ಬರ್ತಾರೆ ಏನೋ, ನನಗೆ ಇದು ಇಷ್ಟ ಇಲ್ಲ, ನನಗೆ ಇದು ಬೇಕು, ಇದು ಬೇಡ, ನಾನೇ ಅಥಾರಿಟಿ, ನಾನು ಹೇಳ್ದಂಗೆ ಕೇಳಬೇಕಲ್ಲ, ಎಲ್ರೂ ನನ್ನ ಮಾತು ಕೇಳಬೇಕು, ಎಲ್ರೂ ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನನ್ನು ಗುರುತಿಸ್ಕೊಬೇಕು, ನನ್ನನ್ನು ಐಡೆಂಟಿಫೈ ಮಾಡಬೇಕು. ಸೊ ಇದೇನಾಗಿದೆ, ನಮ್ಮಿಂದ ನಮ್ಮನ್ನ ದೂರ ಮಾಡಿದೆ. ಈ ಒಳಗಡೆ ಬಿಗಿ ಇದೆ ನೋಡಿ, ಎಲ್ಲವನ್ನ ತಡೆಯೋದು. ಇದು ನಮ್ಮ ಆತ್ಮನಿಗೆ ನಮಗೂ ದೂರ ಉಂಟು ಮಾಡಿಬಿಟ್ಟಿದೆ. ನಮಗೂ ನಮ್ಮ ಆತ್ಮನಿಗೆ ಒಂದು 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 ದೂರವನ್ನ, ಕಂದಕವನ್ನು ಸೃಷ್ಟಿ ಮಾಡಿದೆ. ಯಾವಾಗ ಜನಕ ಮಹಾರಾಜರು ಈ ಜ್ಞಾನವನ್ನು ಕೇಳಿದ್ರು, ನೀನು ಈ ಶರೀರ ಅಲ್ಲ, ನೀನು ಈ ಮನಸ್ಸಲ್ಲ, ನೀನು ಒಳಗಿನ ಶುದ್ಧ ಚೈತನ್ಯವೇ ನೀನು ಅಂತ ಹೇಳಿದಾಗ ಜನಕ ಮಹಾರಾಜರಿಗೆ ಈ ಕಾನ್ಫ್ಲಿಕ್ಟ್ಸ್ ಎಲ್ಲ ದೂರ ಹೊಟ್ಟೋಯ್ತು. ಅರ್ಥ ಆಗ್ತಾ ಇದೆಯಾ? ಈ ಸಂಘರ್ಷಗಳೆಲ್ಲ ದೂರವಾಯಿತು. ಇವೆಲ್ಲ ಬಂದು ಹೋಗ್ತಾ ಇರೋದು. ಇದು ಶಾಶ್ವತವಾಗಿರೋದು ಯಾವುದು? ಶುದ್ಧ ಚೈತನ್ಯ. ನನ್ನೊಳಗಡೆನೆ ಪರಮಾತ್ಮ ಇದ್ದಾನೆ, ಅವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಕುಶಲತೆ ಬೇಕು. ಅರ್ಥ ಆಗ್ತಾ ಇದೆಯಾ? ಅಸಂಸ್ಪೃಶ್ಯ ಶರೀರೇನ ಏನ ವಿಶ್ವಂ ಚಿರಂಧೃತಂ. ನಾನು ಈ ಶರೀರದ ಮುಖಾಂತರ ಪ್ರಪಂಚವನ್ನ ಸ್ಪರ್ಶ ಮಾಡದೇ ಇದ್ರು, ಮುಟ್ಟದೇ ಇದ್ರು, ಆತ್ಮನ ಮುಖಾಂತರ ಎಲ್ಲ ನನಗೆ, ಈ ಆತ್ಮನಿಗೆ ಎಲ್ಲ ಆತ್ಮೀಯತೆ. ಅದಕ್ಕೆ ಆತ್ಮೀಯತೆ ಅಂದ್ರೆ ಏನು? ಎಲ್ಲ ನನಗೆ ಸೇರಿರುವಂಥದ್ದು. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಮೀ. ಇದೆಲ್ಲ ನನ್ನದೇ ಅಂತ ಅನ್ನಿಸ್ತಾ ಇದೆ. ಇವಾಗ ಯಾವುದೋ ಒಂದು ಬಟ್ಟೆ ತಗೊಳ್ತೀವಿ, ಆ ಸ್ಟೋರಲ್ಲಿ ಇರುತ್ತೆ ಬಟ್ಟೆ, ಅದಕ್ಕೊಂದು 100, 200, 500 ರೂಪಾಯಿ ಕೊಟ್ಟು ತಗೊಳ್ತೀವಿ. ತಗೊಂಬಂದು ನಮ್ಮ ಕಬೋರ್ಡಲ್ಲಿ ಇಟ್ಕೊಳ್ತೀವಿ. ಅದು ನಮ್ಮ ಹತ್ರ ಇದೆ ಹೊರತು ಅದು ಅಲ್ಲಿ ಕಬೋರ್ಡಲ್ಲಿ ಇರೋ ಬದಲು ಇಲ್ಲಿ ಕಬೋರ್ಡಲ್ಲಿ ಇದೆ. ಅದನ್ನ ಹಾಕೊಂಡಾಗ್ಲೇ ನಾವು ಅನುಭವಿಸ್ದಂಗೆ ಅದನ್ನ. ಇಲ್ಲ ಅಂದ್ರೆ ಸುಮ್ಮನೆ ಕಬೋರ್ಡಲ್ಲಿ ಇದೆ. ಅದು ಏನೋ ಒಂದು ಸ್ವಾತಂತ್ರ್ಯ ಇದೆ ಅಷ್ಟೇ, ಯಾವಾಗ ಬೇಕಾದ್ರೆ ಅದು ಹಾಕೊಳ್ಳಕ್ಕೆ. ಇವಾಗ ಏನೋ ಇದು ನಂದು ಅಂತ ಬಂತು ಅಲ್ಲಿ. ಸೊ ಯಾವುದು ನನ್ನ ಕಣ್ಣು ಮುಖಾಂತರ ನಾನು ನೋಡ್ತಾ ಇದ್ದೀನಿ, ಕಿವಿ ಮುಖಾಂತರ ಕೇಳ್ತಾ ಇದ್ದೀನಿ, ಇಂದ್ರಿಯಗಳ ಮುಖಾಂತರ ನಾನು ಟಚ್ ಮಾಡ್ತಾ ಇದ್ದೀನಿ, ಇದು ನಂದು ಅಂತ ನಮ್ಗೆ ಅನ್ಸುತ್ತೆ. ಇವಾಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಕ್ಯಾಸೆಟ್ಗಳು ಉಪಯೋಗಿಸ್ತಾ ಇದ್ವಿ. ಮನೆಯಲ್ಲಿ 1000 ಕ್ಯಾಸೆಟ್ ಇರುತ್ತೆ. ಆ ಕ್ಯಾಸೆಟ್ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಗೆ ಮಾನಸಿಕವಾಗಿ ಏನೋ ಇದೆಲ್ಲ ನಂದು ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ 1000 ಕ್ಯಾಸೆಟ್ ಒಂದೇ ಸರಿ ಕೇಳಕ್ಕಾಗತ್ತ? ನಮಗೆ ಶಕ್ತಿ ಇಲ್ಲ. ಯಾವುದೋ ಒಂದು ಕ್ಯಾಸೆಟ್ ಹಾಕ್ತಿವಿ, ಅದು ಕೇಳಿಸ್ಕೊಳ್ತೀವಿ. ಈ ರೀತಿಯ ಒಂದು ಫಾಲ್ಸ್ ಸೆನ್ಸ್ ಇದರೊಳಗೆ ನಮ್ಮಲ್ಲಿ ಇದೆ ಅಂತ ಹೇಳ್ತಾರೆ ಗುರುಗಳು. ಯಾವುದನ್ನ ಈ ಪ್ರಪಂಚದಲ್ಲಿ ನಾನು ಮುಟ್ಟಿಲ್ಲ, ಆದ್ರೆ ಎಲ್ಲವೂ ನನ್ನ ಆತ್ಮನಿಗೆ ಕನೆಕ್ಟ್ ಆಗಿದೆ.
ಎಲ್ಲವೂ ಎವ್ರಿಥಿಂಗ್ ಈಸ್ ಮೈನ್, ಬಿಲಾಂಗಿಂಗ್ನೆಸ್. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಗುರುಗಳು ಕೊನೆಯಲ್ಲಿ ಹೇಳ್ತಾರೆ, ನಾವು ತುಂಬಾ ಅದೃಷ್ಟವಂತರು. 7,000 ವರ್ಷಗಳ ಹಿಂದೆ ನಡೆದಂತಹ ಈ ಜ್ಞಾನ ಚರ್ಚೆ, 7,000 ವರ್ಷಗಳ ಹಿಂದೆ ನಡೆದಂತಹ ಈ ಜ್ಞಾನ, ಅಥವಾ 7ರಿಂದ 10,000 ವರ್ಷ ಆಗಿರ್ಬೋದು ಹಿಂದೆ ನಡೆದಂತಹ ಈ ಜ್ಞಾನ ಚರ್ಚೆನ ಯಾರೋ ರೆಕಾರ್ಡ್ ಮಾಡಿಟ್ಟಿದ್ದಾರೆ ನಮಗೋಸ್ಕರ. ಇದು ಚೈತನ್ಯದಲ್ಲಿದೆ, ಇದು ಚೈತನ್ಯದಲ್ಲಿದೆ. ಶ್ಲೋಕಗಳಿರುತ್ತೆ ಎಲ್ಲ ಜಾಗದಲ್ಲೂ. ನೀವೆಲ್ಲ ಹೋಗಿ ಅಷ್ಟಾವಕ್ರ ಪುಸ್ತಕ ಕೊಡಿ ಅಂದ್ರೆ, ನೀವು ತಿರುವಣ್ಣಾಮಲೆಗೆ ಹೋದ್ರು ರಮಣಾಶ್ರಮದಲ್ಲಿ ಮೈಸೂರು ಮಹಾರಾಜರ ಪ್ರಿಂಟ್ ಹಾಕ್ಸಿರೋದು ಪುಸ್ತಕ ಇದೆ, ಏನೋ ಅಷ್ಟಾವಕ್ರ ಗೀತೆ, ಅದು ಪುಸ್ತಕ ಸಿಗತ್ತೆ. ಆದ್ರೆ ಅದರ ಅರ್ಥ ಇಷ್ಟ ಆಳವಾಗಿ ಯಾರು ಹೇಳ್ತಾರೆ? ಇನ್ನೊಬ್ರು ಅಷ್ಟಾವಕ್ರ ಮಹರ್ಷಿಗಳೇ ಬರ್ಬೇಕು, ಗುರುಗಳೇ ಬರ್ಬೇಕು ಅದು ಹೇಳೋದಕ್ಕೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದೆಲ್ಲವನ್ನು ಗುರುಗಳು ನಮಗೆ ಇವತ್ತು ಇದರೊಳಗಿರುವ ಈ ರಹಸ್ಯವನ್ನೆಲ್ಲ ನಮಗೆ ದಯಪಾಲಿಸಿದ್ದಾರೆ. ಓಂ ನಮಃ ಶಿವಾಯ. ಓಕೆ, ಸೊ ಇವತ್ತಿಗೆ ಇಷ್ಟು ಅಷ್ಟಾವಕ್ರ ಗೀತೆ ಇಷ್ಟು ಮುಗೀತು. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ವೆರಿ ಗ್ರೇಟ್ಫುಲ್ ಟು ಯು. ಓಂ ನಮಃ ಶಿವಾಯ.